ಶ್ರೀಧರ ಸ್ವಾಮಿಗಳು, ಅವರ ಸ್ಮರಣೆ, ಅವರ ಉಪದೇಶಗಳ ಸ್ಮರಣೆಯಿಂದ ಆಗ್ತಕ್ಕಂಥ ಲಾಭಗಳು ಅನೇಕ. ವೈಯಕ್ತಿಕ ನೆಲೆಯಲ್ಲಿ ಅದು ಮನಃಕ್ಲೇಶ ನಿವಾರಣೆ, ಮನಸ್ಸಿಗೆ ಸಮಾಧಾನ, ಆತ್ಮಬಲ ವೃದ್ಧಿ ಈ ರೀತಿಯದಾಗಿ ತೋರಿ ಬಂದರೆ, ಸಾಮೂಹಿಕ ನೆಲೆಯಲ್ಲಿ ಒಂದು ಸಮಾಜವಾಗಿ ಒಂದು ನೈತಿಕ ಶಕ್ತಿಯ ಸಂಚಯನವನ್ನು ನಾವು ಕಾಣಬಹುದು ಮತ್ತು ಅದರ ಪರಿಣಾಮವಾಗಿ ಒಂದು ಸಾತ್ವಿಕ ಸಮಾಜದ ನಿರ್ಮಾಣ. ಈ ಹಿನ್ನೆಲೆಯಲ್ಲಿ ಮತ್ತೆ ಮತ್ತೆ ಈ ರೀತಿಯ ಮಹಾಪುರುಷರುಗಳ ಸ್ಮರಣೆ ನಮಗೆ ಒದಗಿ ಬರ್ತಕ್ಕಂಥದ್ದು ಅದು ಈ ದೇಶದಲ್ಲಿ ಮಾತ್ರ. ತುಂಬ ಸಂದರ್ಭಗಳಲ್ಲಿ ರಾಜಕೀಯ ಆಂದೋಲನಗಳು, ಬೇರೆ ಬೇರೆ ಚಳವಳಿಗಳು ಸಮಾಜವನ್ನು ಬದಲಾಯಿಸ್ತವೆ ಅಂತ ಅಂದ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಾವಿದ್ದೀವಿ. ಆದರೆ ಚಳುವಳಿಗಳೇ ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋಗ್ತವೆಯೇ ಹೊರತು ಸಮಾಜ ಬದಲಾಯಿಸಲ್ಲ, ಸಮಾಜ ಬದಲಾಗೋದಿಲ್ಲ ಅನ್ನುವ ಅನುಭವವು ಆಗ್ತಾನೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಶ್ರೀಧರ ಸ್ವಾಮಿಗಳಂಥವರು ಪ್ರವರ್ತಿಸಿದ ಒಂದು ಸಾಧನೆಯ ಮಾರ್ಗ, ಸತ್ಸಂಗದ ಪರಂಪರೆ ಮಾತ್ರ ಅದು ಅಂತರ್ವಾಹಿನಿಯಂತೆ ಸಮಾಜದಲ್ಲಿ ಹರಿದು ಬರ್ತಾ ಇರೋದನ್ನು ನಾವು ಕಾಣಬಹುದು ಮತ್ತು ಅದು ಸಮಾಜದಲ್ಲಿ ಒಂದು ಸಾತ್ವಿಕ ಶಕ್ತಿಯನ್ನು ಸಂಚಯಿಸ್ತಾ ಬಂದಿದೆ ಮತ್ತು ಆ ದಾರಿಯಲ್ಲಿ ನಡೆಯುವಂಥವರ ಸಂಖ್ಯೆಯನ್ನು ದಿನೇ ದಿನೇ ಹೆಚ್ಚಿಸ್ತಾ ಬಂದಿದೆ ಅನ್ನೋದನ್ನು ಕೂಡ ನಾವು ಕಾಣಬಹುದು. ಇದು ಎಲ್ಲ ಕಡೆಯೂ ಅನುಭವ ವೇದ್ಯ. ಯಾವುದೇ ಬ್ಯಾನರ್ ಬೋರ್ಡ್ಗಳಿಲ್ಲದೆ ಅನೇಕರ ಮನೆಗಳಲ್ಲಿ ಸಣ್ಣ ಸಣ್ಣ ಗುಂಪುಗಳಲ್ಲಿ ಈ ರೀತಿಯ ಸತ್ಸಂಗಗಳು ನಡೀತಾ ಬಂದಿರೋದನ್ನು, ಅದು ಶ್ರೀಧರ ಸ್ವಾಮಿಗಳ ಸ್ಮರಣೆಯಲ್ಲಿರಬಹುದು, ಗೋಂದಾವಲೇಕರ್ ಮಹಾರಾಜರ ಸ್ಮರಣೆಯಲ್ಲಿರಬಹುದು. ಇಂಥದ್ದೊಂದು ಆಧ್ಯಾತ್ಮಿಕ ಚಳವಳಿ ಅದು ನಮ್ಮ ದೇಶದಲ್ಲಿ ನಿರಂತರ ಅದೇ ಅತ್ಯಂತ ಪರಿಣಾಮಕಾರಿಯಾದದ್ದು ಮತ್ತು ಸಮಾಜವನ್ನು ಒಂದು ಹಂತದಲ್ಲಿ ಸುವ್ಯವಸ್ಥಿತವಾಗಿ ಇಟ್ಟಂತಹದ್ದು ಅನ್ನುವುದು ಇತ್ತೀಚೆಗೆ ಎಲ್ಲರ ಅನುಭವಕ್ಕೂ ನಿಚ್ಚಳವಾಗಿ ತೋರ್ತಾ ಇರತಕ್ಕಂಥ ಸಂಗತಿ. ಈ ಹಿನ್ನೆಲೆಯಲ್ಲಿ ಶ್ರೀಧರ ಸ್ವಾಮಿಗಳ ಸ್ಮರಣೆಯನ್ನು, ಅವರ ಜೀವನವನ್ನು ಮತ್ತು ಅವರ ಉಪದೇಶಗಳ ಪರಿಚಯವನ್ನು ಕಳೆದ 4 ದಿನಗಳಿಂದ ನಮಗೆ ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರು ಅತ್ಯಂತ ಸರಳವಾಗಿ ಮತ್ತು ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಶ್ರೀಧರ ಸ್ವಾಮಿಗಳ ಉಪದೇಶದ ಕೆಲವು ಭಾಗಗಳು ಮತ್ತು ಅವರ ಪ್ರವಚನದ ರಾಮತಾರಕ ಮಂತ್ರವನ್ನು ಕುರಿತ ಅವರ ಪ್ರವಚನ, ಅದರ ಭಾಗಗಳನ್ನು ತಿಳಿಸಿಕೊಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ GN ಶಕುಂತಲಾ ದತ್ತಿಯನ್ನು ಏರ್ಪಡಿಸಿದ ಶಕುಂತಲಾ ಅವರ ಕುಟುಂಬದವರಿಗೆ, ಡಾಕ್ಟರ್ D ಸುಂದರ್ರಾವ್ ದತ್ತಿಯನ್ನು ಏರ್ಪಡಿಸಿದ ಸುಂದರ್ರಾವ್ ಅವರ ಕುಟುಂಬದವರಿಗೆ, JV ವೆಂಕಟಲಕ್ಷ್ಮಿ ಸ್ಮಾರಕ ದತ್ತಿಯ ಪ್ರಾಯೋಜಕರಿಗೆ ಹಾಗೂ ಮಲೆಬನ್ನೂರು B ನಾಗೇಶ್ ಕುಟುಂಬದವರಿಗೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸಂಸ್ಥೆಯ ಹಾಗೂ ನಮ್ಮೆಲ್ಲರ ಅಪೇಕ್ಷೆಯಂತೆ ಈ ಪ್ರವಚನ ಮಾಲೆಯನ್ನು ನಡೆಸಿಕೊಟ್ಟಿರ್ತಕ್ಕಂತಹ ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಕೃತಜ್ಞತೆಗಳು. ದಯವಿಟ್ಟು ಶ್ರೀಮತಿ ಗಣೇಶ್ ಭಟ್ ಹೋಬಳಿಯವರು ವೇದಿಕೆಗೆ ಬರಬೇಕಾಗಿ ಪ್ರಾರ್ಥಿಸ್ತೇನೆ. ಪ್ರಾಯೋಜಕರ ಪರವಾಗಿ ಸುಶೀಲಮ್ಮನವರು ದಯವಿಟ್ಟು ಅವರನ್ನು ಗೌರವಿಸಬೇಕಾಗಿ ಪ್ರಾರ್ಥನೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ
ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತಿ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಹರಲೀಲಾವತಾರಾಯ ಶಂಕರಾಯ ವರೌಜಸೆ ಕೈವಲ್ಯಕಲನಾ ಕಲ್ಪತರವೇ ಗುರವೇ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸಚ್ಚಿದಾನಂದರೂಪಾಯ ಶಿಷ್ಯಾನುಗ್ರಹಕಾರಿಣೆ ಭಕ್ತಾನುಗ್ರಹಕಾರಿಣೆ ಆದಿಮಧ್ಯಾಂತಶೂನ್ಯಾಯ ಶ್ರೀಧರಾಯ ನಮೋ ನಮಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಮೊದಲನೇದಾಗಿ ದತ್ತಿ ನ್ಯಾಸಕರ್ತರಾದಂತಹ ಜಿ ವಿ ವೆಂಕಟಲಕ್ಷ್ಮಿಯವರ ಹೆಸರಿನ ದತ್ತಿ ನ್ಯಾಸಕರ್ತರೆ ಹಾಗೂ ಪ್ರಾಯೋಜಕರಾದಂತಹ ಮಲೆಬೆನ್ನೂರು ಬಿ ನಾಗೇಶ್ ಅವರ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಧರ ಎನ್ನುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಾನು ಹೇಳಬೇಕಾದ ವಿಷಯ ಬಹಳಷ್ಟಿವೆ, ಅದರ ಸಮಯ ಮಾತ್ರ 1.25 ಗಂಟೆ ಅಂತ ಗಡಿಯಾರ ತೋರಿಸ್ತಾ ಇದೆ. 1.25 ಗಂಟೆನೂ ಇಲ್ಲ, ಇನ್ನು 1 ಗಂಟೆ ಇರೋದು. ಹಾಗಾಗಿ ಎಷ್ಟು ಹೇಳ್ತೇನೋ ಎಷ್ಟು ಬಿಡ್ತೇನೋ ನನಗೆ ಗೊತ್ತಿಲ್ಲ. ಮೊದಲೇ ಹೇಳಿಬಿಟ್ಟಿದ್ದೇನೆ, ಒಟ್ಟಾರೆ ಈ 5 ದಿನಗಳಲ್ಲಿ ನಾನು ಶ್ರೀಧರ ಸ್ವಾಮಿಗಳ ಬಗ್ಗೆ ಹೇಳುವುದಕ್ಕಿಂತ ಬಿಡುವುದು ಹೆಚ್ಚು. ಹಾಗಾಗಿ ನಾನು ಉಪನ್ಯಾಸವನ್ನು ಶ್ರೀಧರ ಸ್ವಾಮಿಗಳ ಬಗ್ಗೆ ಮಾಡೋದಕ್ಕೆ ಬಂದಿಲ್ಲ, ಅವ್ರ ಹೆಸರನ್ನು ಹೇಳಿ ಅವ್ರು ಹೇಳಿದ ಎಲ್ಲ ವಿಷಯವನ್ನು ಬಿಡೋದಕ್ಕೆ ಬಂದಿದ್ದೇನೆ. ಪ್ರಾಮಾಣಿಕವಾಗಿ ಹೇಳಿಬಿಡ್ತೇನೆ ಇಷ್ಟನ್ನು. ಏಕೆಂದರೆ ಇಷ್ಟು ಹೇಳ್ಕೊಂಡ್ರೆ ನನಗೊಂಥರ ಲೈಸೆನ್ಸ್ ಕೊಟ್ಟಂಗೆ. ನೀವು ಅದನ್ನು ಯಾಕೆ ಬಿಟ್ರಿ ಅಂತ ನೀವು ನನ್ನನ್ನು ಕೇಳುವಂತಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ನಾನು ಉಪನ್ಯಾಸದ ಕೊನೆಯ ಭಾಗದಲ್ಲಿ ಹೇಳ್ತಾ ಇದ್ದೆ, ಜ್ಞಾನಿಗಳಿಗೆ ನಾಶ ಎನ್ನುವಂಥದ್ದು ಇಲ್ಲ. ಯಾಕೆ ಅಂದರೆ ಅವರಿಗೆ 2 ತರಹದ ಶರೀರಗಳಿರ್ತವೆ. ಮೊದಲನೇದು ಅವರ ಭೌತಿಕ ಶರೀರ, ಅದನ್ನು ಕ್ಷರ ಶರೀರ ಅಂತ ಕರೀತಾರೆ. ಅದು ಯಾವುದು ಹುಟ್ಟತ್ತೋ ಅದು ಸಾಯಲೇಬೇಕು, ಅದು ಸಾಯತ್ತೆ. ಹಾಗಾಗಿ ಅವರು ದೇಹವನ್ನು ಬಿಟ್ಟರು, ಕ್ಷರ ಶರೀರ ಅಳಿಯಿತು. ಆದರೆ ಅವರಿಗೆ ಇನ್ನೊಂದು ಶರೀರ ಇರ್ತದೆ, ಅದರ ಹೆಸರು ಅಕ್ಷರ ಶರೀರ ಅಂತ. ಅಕ್ಷರ ಶರೀರ ಅನ್ನೋದಕ್ಕೆ 2 ಅರ್ಥ. ಒಂದು ಅಕ್ಷರ ರೂಪವಾದ ಶರೀರ ಅಂದರೆ ಅವರ ಸಾಹಿತ್ಯ, ಇನ್ನೊಂದು ನಶಿಸದೇ ಇರುವಂಥ ಶರೀರ ಅವರ ಜ್ಞಾನ, ಅಂದರೆ ಅಕ್ಷರದ ಮೂಲಕ ನಮಗೆ ಕೊಟ್ಟಂಥ ಜ್ಞಾನ. ಹೀಗೆ ಅವರ ಅಕ್ಷರ ಶರೀರ ನಮ್ಮ ಮುಂದೆ ಇದೆ. ಹಾಗಾಗಿ ನಾನು ಹೇಳಿದೆ ಅವರಿಗೆ ಅಳಿವಿಲ್ಲ ಅಂತ. ಯಾಕೆಂದರೆ ಅವರು ಜ್ಞಾನವನ್ನು ಪಡೆದವರು ಜ್ಞಾನ ಸ್ವರೂಪರೇ ಆಗಿಬಿಡ್ತಾರಾದ್ದರಿಂದ ಅವರಿಗೆ ಅಳಿವಿಲ್ಲ. ಅವರು ಕೊಟ್ಟಂತಹ ಜ್ಞಾನದ ಬೆಳಕಿನಲ್ಲಿ ಹೆಜ್ಜೆಯನ್ನು ಹಾಕುವುದು ನಮ್ಮ ಕರ್ತವ್ಯವಾಗಿ ಉಳಿತದೆ. ಆ ಭಾಗವನ್ನು ನಮಗೆ ಬಿಟ್ಟು ಅವರು ಅವರ ಕರ್ತವ್ಯವನ್ನು ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದೆ, ಅವರ ಎಲ್ಲೆಲ್ಲಿ ಪ್ರವಚನ ನಡೆದಿದೆಯೋ ಅದನ್ನೆಲ್ಲ ಆ ಕಾಲದ ಎಷ್ಟೋ ಜನ ಅವರ ಪರಿವಾರದವರು, ಶಿಷ್ಯರು ಒಂದು ಏನು ವ್ಯವಸ್ಥೆ ಇತ್ತೋ ಅದರಿಂದ ಅದನ್ನು ರಕ್ಷಣೆ ಮಾಡಿದ್ದಾರೆ. ಅದನ್ನು ಇವತ್ತು ಗ್ರಂಥ ರೂಪದಲ್ಲಿ ತಂದಿದ್ದಾರೆ, ಬಂದಿದೆ ಅಂತ ನಾನು ಹೇಳಿದ್ದೆ. ಶ್ರೀಧರ ವಚನಾಮೃತ ಅಂತ ಹೇಳಿ ಅದು ಧಾರಾಕಾರವಾಗಿ ಬಂದಿದೆ. ಹಾಗಾಗಿ ಅದಕ್ಕೆ ಶ್ರೀಧರ ವಚನಾಮೃತ ಧಾರೆ 1, 2, 3, 4 ಅಂತಲೇ ಹೆಸರು ಕೊಟ್ಟಿದ್ದಾರೆ. ನನಗೆ ಅತ್ಯಂತ ಸಂತೋಷದ ಸಂಗತಿ ಅಂದರೆ ಈ ಕೆಲಸವನ್ನು ನಮ್ಮ ರಾಜ್ಯದ ಹಿರಿಯ ವಿದ್ವಾಂಸರು, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂತಹ ನನ್ನ ಗುರುಸ್ಥಾನಿಯಾದಂತಹ ವಿದ್ವಾನ್ ಸೋತಿ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ನನ್ನ 2 ಕಿರಿಯ ಮಿತ್ರರು, ತರುಣ ವಿದ್ವಾಂಸರು ಕಳೆದ ಸುಮಾರು 18-19 ವರ್ಷಗಳಿಂದ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಪ್ರಚಾರ ಪ್ರಸಾರವನ್ನೂ ಬಯಸದೆ, ನಿರೀಕ್ಷಿಸದೆ. ಅವರಿಬ್ಬರ ಹೆಸರೂ ಸಹ ವೆಂಕಟರಮಣ ಅಂತ. ಒಬ್ಬರು ದಿನವೂ ಪ್ರಾಯಶಃ ಉಪನ್ಯಾಸಕ್ಕೆ ಬರ್ತಾ ಇದ್ದಾರೆ,
ಇನ್ನೊಬ್ಬರು ಬೆಂಗಳೂರಿನ ಹತ್ತಿರ ಸೂಲಿಬೆಲೆಯಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಬೆಂಗಳೂರಲ್ಲೇ ಕೆಲಸ ಮಾಡ್ತಾರೆ. ನೋಡಿ, ಇಂಥ ಒಂದು ಕೆಲಸ ನಡೀತಾ ಇದೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಬಹಳಷ್ಟು ಜನ ಶ್ರೀಧರರ ಸಾಹಿತ್ಯ ಎಲ್ಲಿ ಸಿಗತ್ತೆ ಅಂತೆಲ್ಲ ಕೇಳ್ತಾರೆ. ಅದು ವರದಾಪುರದಲ್ಲೂ ಸಿಗ್ತದೆ. ಅದರ ಜೊತೆಗೆ ಬೆಂಗಳೂರಲ್ಲಿ ಕನಕಪುರದ ರಸ್ತೆಯಲ್ಲಿ ವಸಂತಪುರ, ಅಲ್ಲಿ ಶ್ರೀಧರ ಪಾದುಕಾ ಮಂದಿರ ಅಂತ ಇದೆ. ಅಲ್ಲಿ ಅವರು ಶ್ರೀಧರರ ಇಡೀ ಆ ಕ್ಯಾಸೆಟ್ಗಳನ್ನು ಕೇಳಿ ತದ್ವತ್ತಾಗಿ ಅದನ್ನು ಅವರ ಉಪನ್ಯಾಸವನ್ನು ಪುಸ್ತಕ ರೂಪದಲ್ಲಿ ತಂದಿದ್ದೆಲ್ಲವೂ ಸಹ ಅಲ್ಲಿ ಸಿಗ್ತದೆ. ಅಪೇಕ್ಷಿತರು ಪಡಿಬಹುದು. ಯಾಕಂದರೆ ನಿನ್ನೆ ನಾನು ಉಪನ್ಯಾಸ ಮುಗಿಸಿದ್ನ ಬಹಳಷ್ಟು ಜನ ಕೇಳಿದ್ರು ಎಲ್ಲಿ ಸಿಗ್ತದೆ ಅಂತ. ಹಾಗಾಗಿ ಅದನ್ನು ಮಾಸಾಗಿ ಹೇಳಿಬಿಟ್ರೆ ಎಲ್ಲರಿಗೂ ಉತ್ತರ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ಈ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ವೈಯಕ್ತಿಕವಾಗಿ ನಾನು ಆ ಇಬ್ಬರು ನನ್ನ ಮಿತ್ರರಿಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಒಂದು ಅದ್ಭುತವಾದಂಥ ಕೆಲಸ. ಅದು ಎಲ್ಲೋ ಕ್ಯಾಸೆಟ್ಟಲ್ಲಿ ಹಾಗೆ ಉಳಿದು ಬಿಟ್ಟಿದ್ದಿದ್ರೆ ಹತ್ತಾರು ಜನ, ನೂರಾರು ಜನ, ಸಾವಿರ ಲಕ್ಷ ಓದುಗರಿಗೆ ಆ ಸಾಹಿತ್ಯ ಸಿಗ್ತಾ ಇರಲಿಲ್ಲ. ಅದಕ್ಕಿಂತ ಹೆಚ್ಚಿಗೆ ಇವರು ಕನ್ನಡಕ್ಕೆ ಮಾಡಿದ್ದು ಈಗ ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆಯೂ ಸಹ ಅದು ಅನುವಾದ ಆಗ್ತಾ ಇದೆ ಅನ್ನೋದು ಇನ್ನೂ ಹೆಮ್ಮೆಯ ವಿಷಯ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಇವತ್ತಿನ ವಿಷಯಕ್ಕೆ ನಾನು ಬಂದುಬಿಡ್ತೇನೆ. ಹಾಗೆ ಬರುವುದಕ್ಕಿಂತ ಮುನ್ನ ನನ್ನ ಹಿರಿಯ ಶ್ರೋತೃಗಳಂತಹ ಶ್ರೀಯುತ ಪತ್ತಿ ಪಾಂಡುರಂಗ್ ಅವರು ಮೊನ್ನೆ ದಿವಸ ಒಂದು ಪ್ರಶ್ನೆ ಕೇಳಿದ್ರು ನನ್ನ ಹತ್ರ. ಇದು ಪ್ರಾಯಶಃ ಬಹಳಷ್ಟು ಜನರಿಗೆ ಬರುವಂತಹ ಪ್ರಶ್ನೆ. ಹಾಗಾಗಿ ಅವರಿಗೆ ಒಬ್ಬರಿಗೆ ಉತ್ತರ ಕೊಟ್ಟರೆ ಎಲ್ಲರಿಗೂ ಉತ್ತರ ಕೊಟ್ಟಂತೆ ಆಗ್ತದೆ ಅಂತ ಉತ್ತರವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಅವರ ಪ್ರಶ್ನೆ ಇಷ್ಟೇ: ಎಲ್ಲೋ ಒಂದು ಕಡೆಗೆ ನಾನು ಓದಿದ್ದೇನೆ, ಮೋಕ್ಷವನ್ನು ಪಡಿಬೇಕು ಎನ್ನುವಂಥದ್ದು ಇಚ್ಛೆ ಸ್ವಾರ್ಥ, ಲೋಕೋಪಕಾರವನ್ನು ಮಾಡಬೇಕು ಎನ್ನುವಂಥದ್ದು ಪರಾರ್ಥ. ಹಾಗಾಗಿ ಮೋಕ್ಷವನ್ನು ಪಡಿಬೇಕು ಎನ್ನುವಂಥದ್ದು ಆ ಲೋಕೋಪಕಾರದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಅತ್ಯಂತ ಬಲ್ಬಜ ಅಂತ ಅನಿಸಲ್ವಾ ಅಂತ ಒಂದು ಪ್ರಶ್ನೆ ಕೇಳಿದ್ರು. ನಾನು ಅವರಿಗೆ ತಾತ್ಕಾಲಿಕವಾಗಿ ಏನೋ ಒಂದು ಶಬ್ದದಲ್ಲಿ ಉತ್ತರ ಹೇಳಿದ್ದೆ. ಅದು ಆವತ್ತು ಸುಮ್ಮನೆ ಅವರಿಗೆ, ಯಾಕಂದರೆ ಇಳಿದು ಹೋಗುವಾಗ ಕೇಳಿದ್ದು ಅಷ್ಟೇ ಉತ್ತರ ಹೇಳಿದ್ದೆ ನಾನು. ಈ ಪ್ರಶ್ನೆ ಅವರಿಗೊಬ್ಬರಿಗಲ್ಲ, ಬಹಳಷ್ಟು ಜನರಿಗೆ ಬರ್ತದೆ. ನಮ್ಮಲ್ಲಿ ಒಂದು ಭಾವನೆ ಉಂಟು, ಏನು ಕೇಳಿದರೆ, ತಪ್ಪು ತಿಳ್ಕೊಳ್ಬೇಡಿ, ನಮ್ಮ ಊರಿಗೆ ರಸ್ತೆ ಇಲ್ಲದೇ ಇದ್ದರೆ ರಸ್ತೆಯನ್ನು ಒಬ್ಬಾತ ಮಾಡಿಸಿಕೊಟ್ರೆ ಅವನೊಬ್ಬ ಪರೋಪಕಾರಿ ಅಲ್ಲ ಅಂತ ಹೇಳೋದಿಲ್ಲ, ಹೌದೇ ಹೌದು. ವಿದ್ಯುತ್ ದೀಪ ಇಲ್ಲದಿದ್ದರೆ ಅದನ್ನು ತರಿಸಿಕೊಟ್ರೆ ರಾಜಕಾರಣಿಯೋ ಅಥವಾ ನಾವೇ ಆರಿಸಿದಂಥ ವ್ಯಕ್ತಿಯೋ, ಕಾರ್ಪೊರೇಟರೋ, MLAನೋ ಯಾವನೋ ಅವನು ಒಬ್ಬ ಒಳ್ಳೆಯ ಮನುಷ್ಯ. ಮತ್ತು ನಮ್ಮೂರಲ್ಲೊಂದು ಶಾಲೆಯನ್ನು ಕಟ್ಟಿಸಿಕೊಟ್ರೆ ಅದು ಒಂದು ಒಳ್ಳೆಯ ಕೆಲಸ. ಮತ್ತು ನಮ್ಮೂರಲ್ಲೊಂದು ಆಸ್ಪತ್ರೆ ಇರಲಿಲ್ಲ, ಅದನ್ನು ಮಾಡಿಸಿಕೊಟ್ರೆ ಒಳ್ಳೆಯ ಕೆಲಸ. ಇದು ಯಾವುದು ಒಳ್ಳೆಯ ಕೆಲಸ ಅಲ್ಲ ಅಂತ ಹೇಳೋದೇ ಇಲ್ಲ. ಪ್ರಶ್ನೆ ಇಷ್ಟೇ, ನಮಗೆ ರಸ್ತೆ ಬೇಕು, ವಿದ್ಯುತ್ ದೀಪ ಬೇಕು, ಆಸ್ಪತ್ರೆ ಬೇಕು, ಶಾಲೆ ಬೇಕು. ಇವು ಎಲ್ಲವುಗಳ ಅಲ್ಟಿಮೇಟ್ ಗೋಲ್ ಏನು ನೀವು ಹೇಳಬೇಕು, ನಾನು ಹೇಳೋದಿಲ್ಲ. ಅದನ್ನು ಬಯಸುವ ನಮಗೆ ಅದರ ಕೊನೆಯ ಗುರಿ ಏನು ಅಂತ ಗೊತ್ತಿರಬೇಕಲ್ವಾ? ನಾನು ನನ್ನ ವಿವೇಕ ಚೂಡಾವಣೆಯ ಉಪಸಂಹಾರದಲ್ಲಿ ಒಂದು ಮಾತು ಹೇಳಿದ್ದೆ. ಮನುಷ್ಯ ಏನೇ ಮಾಡಿದರೂ ಸಹ ಅದರ ಹಿಂದಿರುವಂತಹದ್ದು ಎರಡೇ, ಒಂದು ದುಃಖ ನಿವೃತ್ತಿ, ಇನ್ನೊಂದು ಸುಖ ಪ್ರಾಪ್ತಿ ಅಂತ. ನಮಗೆ ರಸ್ತೆ ಬೇಕು, ಯಾಕೆಂದರೆ ನಾವು ಮನೆಯಿಂದ ಆಚೆ ಕಡೆ ಹೋಗೋದಕ್ಕಿದ್ರೆ ಹಾಯಾಗಿ ಓಡಾಟ ಮಾಡಬೇಕು, ನಮಗೆ ಕಷ್ಟ ಆಗಬಾರ್ದು, ಸುಖವಾಗಿ ಓಡಾಡಬೇಕು ಅಂತ. ಶಾಲೆ ಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಲಿ ಅಲ್ವಾ, ಅವರೆಲ್ಲ ವಿದ್ಯಾವಂತರಾಗಲಿ, ಮುಂದೆ ಸಾಕಷ್ಟು ದುಡ್ಡನ್ನು ಗಳಿಸ್ಲಿ, ಸುಖವಾಗಿರಲಿ. ಅಂತಿಮ ಗೋಲ್ ಏನು? ನಾವು ಪಟ್ಟಂತಹ ಕಷ್ಟ ಪಡದೇ ಇರಲಿ, ಸುಖವಾಗಿರಲಿ ಅಂತ. ಆಸ್ಪತ್ರೆ ಬೇಕು, ಯಾಕೆ ಬೇಕು? ಅಂತಿಮ ಗುರಿ ಏನು? ಕಾಯಿಲೆ ಕಸಾಲ ಎಲ್ಲ ವಾಸಿಯಾಗಿ ಹಾಯಾಗಿ ಸುಖವಾಗಿ ಬದುಕಲಿ ಅಂತ ಅಲ್ವಾ? ಹಾಗೆ ದೀಪ ಬೇಕು, ಯಾಕಂದರೆ ಇಷ್ಟು ವರ್ಷ ಅಂತೂ ಕತ್ತಲಲ್ಲಿ ಕಳೆದ್ವಿ, ಇನ್ನು ಮುಂದಾರು ಸುಖವಾಗಿ ಬದುಕೋಣ ಅಂತ. ನೀವು ಎಲ್ಲೇ ಹೋದರೂ ಸಹ ಕೊನೆಗೆ ಹೋಗಿ ಅದು ಬಂದು ಸೇರಿಕೊಳ್ಳುವಂತಹದ್ದು ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ. ಇದು ಅಧ್ಯಾತ್ಮದಿಂದ ಆಗೋದಿಲ್ಲ ಅಂತ ನಿಮಗೆ ಯಾರು ಹೇಳಿದವರು? ಅದರಿಂದಲೇ ಇದಾಗೋದು. ಈ ಮೊದಲು ಏನು ನಾವು ಉದಾಹರಣೆ ಕೊಟ್ಟನಲ್ಲ, ಇದರಿಂದ ಆಗುವಂತಹದ್ದು ಕ್ಷಣಿಕವಾದಂತಹ ದುಃಖ ನಿವೃತ್ತಿ, ಕ್ಷಣಿಕವಾದ ಸುಖ ಪ್ರಾಪ್ತಿ. ಅದರ ಅಧ್ಯಾತ್ಮದಿಂದ ಸಿಗುವಂತಹದ್ದು ಶಾಶ್ವತವಾದ ದುಃಖ ನಿವೃತ್ತಿ, ಅಂದರೆ ಶಾಶ್ವತವಾದ ಸುಖ ಪ್ರಾಪ್ತಿ. ಅದು ವ್ಯಕ್ತಿಗತವಾಗಿ ಅಷ್ಟೇ ಅಲ್ಲ, ಸಾಮೂಹಿಕವಾಗಿಯೂ ಸಹ. ಹಾಗಾಗಿ ಅಧ್ಯಾತ್ಮ ವಿಚಾರದಿಂದ ನಿಮಗೆ ಹೊರ ಪ್ರಪಂಚಕ್ಕೆ ಏನೂ ಕಾಣದೇ ಇರಬಹುದು,
ಹೊರ ಪ್ರಪಂಚ ಕಂಡ್ರೆಷ್ಟಂತೆ ಬಿಟ್ರೆಷ್ಟಂತೆ. ಆನಂದ ಎನ್ನುವಂತಹದ್ದು ಹೊರ ಪ್ರಪಂಚದ್ದು ಅಲ್ಲ ಅಂತ ಲಾಗಾಯ್ತು ಹೇಳ್ತಾ ಬಂದಿದ್ದಾಗಿದೆ ನಾವು. ಅದು ನಮ್ಮ ಒಳಗಿನದು ಅಲ್ವಾ? ಹಾಗಾಗಿ ಆ ಒಳಗಿನ ಪ್ರಪಂಚಕ್ಕೆ ಬೇಕಾದದ್ದು ಆನಂದ, ಅದು ಸಿಗುವುದು ಇದರಿಂದಲೇ ಶಾಶ್ವತವಾಗಿ ಸಿಗುವಂತಹದ್ದು. ಆದ್ದರಿಂದ ಅಧ್ಯಾತ್ಮ ವಿಚಾರವನ್ನೇ ನಾವು ಕೈಗೊಳ್ಳಬೇಕಾಗುತ್ತೆ. ಅದು ಸ್ವಾರ್ಥ ಅಲ್ಲ, ಅದು ವಿಕಾಸದ ಹಂತ. ಒಂದು ಸಣ್ಣ ದೃಷ್ಟಾಂತ ಕೊಟ್ಬಿಡ್ತೇನೆ. ಒಂದು ನದಿ ಎಲ್ಲೋ ಹುಟ್ಟತ್ತೆ, ಅದು ಹುಟ್ಟಿ ಸಮುದ್ರವನ್ನು ಸೇರಬೇಕು ಎನ್ನುವಂತಹದ್ದು ನದಿಯ ಸ್ವಾರ್ಥ ಅಂತ ಹೇಳೋಣ, ನದಿಯ ವಿಕಾಸ ಅಂತ ಹೇಳೋಣ? ವಿಕಾಸ ಅಂತಲೇ ಹೇಳಬೇಕು ಅಲ್ವಾ? ಹಾಗೆ ಎಲ್ಲೋ ಹುಟ್ಟಿದಂತಹ ನದಿ ತಾನು ಸಮುದ್ರವನ್ನು ಸೇರಬೇಕು, ಅದೇ ತನ್ನ ಗಮ್ಯಸ್ಥಾನ ಅಂತ ಹರಿತಾ ಇರುವಾಗ, ಸಮುದ್ರವನ್ನು ಸೇರುವ ನದಿ ಎಷ್ಟುದ್ದ ಹರಿಯತ್ತೋ ತನ್ನ ಉದ್ದಕ್ಕೂ ಅಕ್ಕಪಕ್ಕದಲ್ಲಿರುವಂತಹ ದಡದಲ್ಲಿರುವಂತಹ ಜನರಿಗೆ, ಜಾನುವಾರುಗಳಿಗೆ, ಪಶುಗಳಿಗೆ, ಪಕ್ಷಿಗಳಿಗೆ ಯಾರ್ಯಾರು ಏನೇನು ಬಯಸಿ ಬರ್ತಾರೋ ಅಷ್ಟೂ ಜನರಿಗೂ ಅದು ಸಹಾಯ ಮಾಡಿಕೊಂಡೇ ಹೋಗುತ್ತೆ ತಾನೆ. ಅಥವಾ ಇಲ್ಲ, ನಾನು ನನ್ನ ಗಮ್ಯಸ್ಥಾನ ಸಮುದ್ರ, ನೀವು ಯಾರೂ ನನ್ನನ್ನು ಮುಟ್ಟಬಾರದು ಹೇಳತ್ತಾ? ಇಲ್ಲ. ಒಂದು ಸಂಪಿಗೆ ಮರ ಅದು ಹೂವನ್ನು ಬಿಡತ್ತೆ, ಹಾಗೆ ಅರಳಿ ನಿಲ್ಲುವುದು ಅದರ ವಿಕಾಸ ಅಂತ ಹೇಳಬೇಕು ತಾನೆ, ಅದು ಸ್ವಾರ್ಥ ಅಂತ ಹೇಳಕ್ಕಾಗತ್ತೆ ನಾವು? ಇಲ್ಲ. ಆ ಮರದಿಂದ ನೀವು ನೇರ ಫರ್ನಿಚರ್ ಮಾಡಲಿಕ್ಕೆ ಆಗದೇ ಇರ್ಬೋದು, ಆದರೆ ಅದು ಕೊಡುವ ಕಂಪನ್ನು ಇನ್ಯಾವುದೂ ಕೊಡಲಾರದು. ಆ ಕಂಪಿನಿಂದ ಮನುಷ್ಯರು ಅನುಭವಿಸುವ ಆನಂದಕ್ಕೆ ನೀವು ಬೆಲೆ ಕಟ್ಟೋದಕ್ಕಾಗತ್ತಾ? ಆಗತ್ತಾ? ಇಲ್ಲ. ಹಾಗೆ ನದಿ ತನ್ನ ಉದ್ದಕ್ಕೂ ಗಮ್ಯಸ್ಥಾನ ಸೇರುವವರೆಗೂ ಸಹ ಅಪ್ರಾರ್ಥಿತವಾಗಿ, ಅಯಾಚಿತವಾಗಿ, ಕೇಳದೆ ಬಿಡ್ಲಿ, ಅದು ಪರೋಪಕಾರ ಮಾಡಿಯೇ ಮಾಡುತ್ತೆ. ತಾನು ಮಾತ್ರ ಪರ್ವತದಿಂದ ಧುಮುಕತ್ತೆ, ಬಂಡೆಗಳಿಗೆ ಅಪ್ಪಳಿಸತ್ತೆ, ಕಲ್ಲು ಮುಳ್ಳುಗಳನ್ನು ತರ್ಚ್ಕೊಂಡು ಹೋಗುತ್ತೆ, ತಾನು ಕಷ್ಟಪಡುತ್ತೆ. ಸಂಪಿಗೆ ಮರ ತನ್ನ ಹೂವನ್ನು ಎಲ್ಲರಿಗೂ ಸಹ 2 ಕಿಲೋಮೀಟರ್ ದೂರದಿಂದ ಸುವಾಸನೆಯ ಕಂಪನ್ನು ಬೀರ್ತಾ ಇರುತ್ತೆ. ಶ್ರೀಗಂಧದ ಕೊರಡನ್ನು ನಾವು ಉಜ್ಜಿತಾ ಹೋದಾಗ ಅದು ಸವಿಯತ್ತೆ, ತನ್ನನ್ನು ಉಜ್ಜಿದ್ರು ಅಂತ ತನ್ನ ಕಂಪನ್ನು ನಿಲ್ಲಿಸೋಲ್ಲ. ಹಾಗೆ ಅಧ್ಯಾತ್ಮ ಜೀವಿ ತನ್ನ ಇಡೀ ಸಂಪತ್ತನ್ನು ಸಮಾಜಕ್ಕೋಸ್ಕರ ತೆಯ್ದು ಕೊಡ್ತಾ ಇರ್ತಾನೆ. ಅವನು ಕೊಡ್ತಾ ಇರುವಂತಹ ಸಂಪತ್ತು ಉಂಟಲ್ಲ, ಕೊನೆಗೆ ತನ್ನ ಗಮ್ಯಸ್ಥಾನವನ್ನು ಹೋಗಿ ಸೇರ್ತಾನೆ ಅವನು. ಒಂದು ದೃಷ್ಟಿಯಲ್ಲಿ ನೋಡಿದರೆ ಅವರು ಮಾಡುವಷ್ಟು ಉಪಕಾರವನ್ನು ಸಾಮಾಜಿಕವಾಗಿ ಯಾವ ವ್ಯಕ್ತಿಯೂ ಮಾಡಲಾರ. ಒಪ್ಕೊಳ್ತೀರಿ ಅಂತ ಇದಕ್ಕೆ ಚಪ್ಪಳೆ ಹೊಂದಿ ಪುರಸ್ಕರಿಸಿ. ನಾನು ಒಂದು ದೃಷ್ಟಾಂತ ಕೊಟ್ಬಿಡ್ತೇನೆ ಇದಕ್ಕೆ. ನಿನ್ನೆ ದಿವಸ ಭಗವಾನ್ ಶ್ರೀಧರ ಸ್ವಾಮಿಗಳು ಬೊಂಬೈಗೆ ಹೋದ ವಿಚಾರ ನಾನು ಹೇಳಿದ್ದೇನೆ. ನಾನು ಎಷ್ಟೋ ವಿಷಯ ಹೇಳಿಬಿಟ್ಟಿದ್ದೇನೆ, ಬಿಟ್ಟಿದ್ದೇನೆ ಅಂತ. ಇವತ್ತು ಸಂದರ್ಭ ಬಂದಿದ್ದಕ್ಕೆ ಹೇಳ್ತೇನೆ ಅದನ್ನು. ಅವರು ಬೊಂಬೈಗೆ ಹೋದಾಗ ಅಲ್ಲಿ ಗೋಂದಾವಲೆ ಬ್ರಹ್ಮಚೈತನ್ಯ ಮಹಾರಾಜರ ಶಿಷ್ಯ ಒಬ್ಬ ಕುಷ್ಠರೋಗಕ್ಕೆ ತುತ್ತಾಗಿ ಕುಷ್ಠರೋಗದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ ಎನ್ನುವಂಥ ಸುದ್ದಿ ಬಂತು ಅವರಿಗೆ. ಗೋಂದಾವಳೆ ಮಹಾರಾಜರು, ಭಗವಾನ್ ಶ್ರೀಧರ ಸ್ವಾಮಿಗಳು ಎಲ್ಲರೂ ದತ್ತ ಪಂಥದವರೇ. ಹಾಗಾಗಿ ಆ ಪರಂಪರೆಯಲ್ಲಿ ಬಂದಂಥ ಶಿಷ್ಯನಾದ್ದರಿಂದ ಬಹಳ ದಿನದಿಂದ ಅವರು ಆ ಪೇಷಂಟ್ ಇವರನ್ನು ಸ್ಮರಿಸ್ತಾ ಇದ್ದ ಅಂತ ಕಾಣುತ್ತೆ. ಅದು ಅಂತರಂಗದ ಕರೆ, ಇಂಟ್ಯೂಷನ್ನಿನ ಕರೆ. ಹಾಗಾಗಿ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ ಶ್ರೀಧರ ಸ್ವಾಮಿಗಳು. ಸಾಮಾಜಿಕ ಕಳಕಳಿ ನಮಗಿಂತ ಜಾಸ್ತಿ ಇರುತ್ತೆ ಅವರಿಗೆ. ಅಲ್ಲಿ ಹೋದಾಗ ಅವರನ್ನು ನೋಡಿ ಮಾತನಾಡಿಸಿ ಮೈದಡವಿ ಬರ್ತಾರೆ. ಹಾಗೆ ಬರೋದಕ್ಕಿಂತ ಮುನ್ನ ಅವ್ರು ಹೇಳ್ತಾರೆ, ನಾನು ಇಲ್ಲಿ ಬರೋದು ಬಂದಿದ್ದೇನೆ, ಎಲ್ಲ ವಾರ್ಡಿಗೂ ಒಂದ್ಸಲ ಹೋಗಿ ಬಂದುಬಿಡ್ತೇನೆ ಅಂತ. ಪ್ರತಿ ಒಂದು ವಾರ್ಡಿಗೂ ಹೋಗ್ತಾರೆ. ಎಲ್ಲ ರೋಗಿಗಳನ್ನು ಸಹ ತಮ್ಮ ಆ ಅನುಗ್ರಹದ ದೃಷ್ಟಿಯಿಂದ ನೋಡಿದ್ದಾರೆ. ಮಾರನೇ ದಿವಸ ಆ ಸುದ್ದಿ ಪೇಪರಲ್ಲಿ ಬಂದಿತ್ತು. ಏನು ಅಂದರೆ, ಅವರು ಆಸ್ಪತ್ರೆಯಲ್ಲಿ ಇನ್ನೂ ಎಷ್ಟೋ ಹೊತ್ತು ಇರಬೇಕಾಗಿತ್ತು ಅಂತ ನಾವು ಬಯಸ್ತಾ ಇದ್ವಿ. ಯಾಕೆಂದರೆ ಇರುವಷ್ಟು ಹೊತ್ತು ಒಂದು ಕ್ಷಣಕಾಲವೂ ಸಹ ನಮಗೆ ನಮ್ಮ ನೋವಿನ ಅನುಭವ ಆಗಲಿಲ್ಲ. ಅವರು ಇನ್ನೂ ಎಷ್ಟೋ ಹೊತ್ತು ಇರಬೇಕಾಗಿತ್ತು. ನಮಗೆ ವೈದ್ಯರು ಚಿಕಿತ್ಸೆ ಕೊಟ್ಟಾಗ ಈ ಅನುಭವ ಆಗಲಿಲ್ಲ. ದಾದಿಗಳು ಬಂದಾಗ ನಮ್ಮನ್ನು ಆರೈಕೆ ಮಾಡಿದಾಗ ಈ ಅನುಭವ ಆಗಲಿಲ್ಲ. ಆದರೆ ಅವರು ಇಲ್ಲಿ ಬಂದು ನಿಂತಷ್ಟು ಹೊತ್ತು ಮಾತ್ರ
ನಾವು ನಮ್ಮನ್ನೇ ಸಂಪೂರ್ಣವಾಗಿ ಮರೆತಿದ್ವಿ. ಅದು ಎಂಥ ಆನಂದ, ಶಬ್ದದಿಂದ ಹೇಳಲಿಕ್ಕಾಗದೇ ಇರುವಂಥ ಅನಿರ್ವಚನೀಯವಾದಂಥ ಆನಂದ. ನನ್ನ ಪ್ರಶ್ನೆ ಇಷ್ಟೇ, ಇಂಥ ಆನಂದವಮ್ಮ ಒಬ್ಬ ಲೌಕಿಕ ವ್ಯಕ್ತಿ, ಸಮಾಜಕ್ಕೆ ಉಪಕಾರ ಮಾಡ್ತೇನೆ ಅನ್ನುವಂಥ ವ್ಯಕ್ತಿ ಕೊಡೋದಕ್ಕೆ ಸಾಧ್ಯನಾ? ಅದನ್ನು ಉಲ್ಲೇಖ ಮಾಡ್ತಾ ಮಾಡ್ತಾ ಒಂದು ಮಾತನ್ನು ಹೇಳ್ತಾರೆ. ಮಹಾಭಾರತದ ಕೊನೆಯ ಘಟ್ಟದಲ್ಲಿ ಪಾಂಡವರು ಸ್ವರ್ಗಾರೋಹಣ ಮಾಡ್ತಾರೆ. ಆಗ ಅಲ್ಲಿ ಕೇಳ್ತಾರೆ ಧರ್ಮರಾಜನ ಹತ್ರ, ನಿನಗೆ ಒಂದಂಶ ಪಾಪ ಇದೆ, ಬಹ್ವಂಶ ಪುಣ್ಯ ಇದೆ. ಆ ಪಾಪದ ಅಂಶವನ್ನು ಮೊದಲು ಅನುಭವಿಸ್ತೀಯೋ, ಪುಣ್ಯದ ಅಂಶವನ್ನು ಮೊದಲು ಅನುಭವಿಸ್ತೀಯೋ ಅಂತ. ಧರ್ಮರಾಜ ಆಯ್ಕೆ ಮಾಡಿಕೊಂಡ, ನಾನು ಮೊದಲು ಪಾಪವನ್ನೇ ಅನುಭವಿಸ್ಬಿಡ್ತೇನೆ ಅಂತ. ಹಾಗಾಗಿ ಮಹಾಭಾರತ ಯುದ್ಧ ಪ್ರಸಂಗದಲ್ಲಿ ಒಂದು ಸಣ್ಣ ಘಟನೆ ನಡೆದಿತ್ತಲ್ಲ, ಅದಕ್ಕೋಸ್ಕರ ಅವನಿಗೆ ನರಕ ದರ್ಶನ ಅಂತ. ಯಮದೂತರು ಅವನನ್ನು ನರಕಕ್ಕೆ ಕರ್ಕೊಂಡು ಹೋದರಂತೆ. ಧರ್ಮರಾಜ ಆ ನರಕ ದರ್ಶನವನ್ನು ಮಾಡಿದ. ಅವರ ಚೀತ್ಕಾರ, ಹಾಹಾಕಾರ ನೋಡಿ ಧರ್ಮರಾಜನ ಹೃದಯ ಕರಗಿತ್ತಂತೆ. ಆದರೆ ಧರ್ಮರಾಜ ಅಲ್ಲಿ ಹೋಗಿ ನಿಂತ ಮೇಲೆ ಅವರೆಲ್ಲರೂ ಮಂದಹಾಸ ಬೀರದ್ರಂತೆ. ಆ ಎಲ್ಲ ನರಕ ಯಾತನೆಯನ್ನು ಅನುಭವಿಸ್ತಾ ಇರುವಂಥ ಪಾಪಿಗಳು. ಕೊನೆಗೆ ಧರ್ಮರಾಜ ಹೊರಟು ನಿಂತಾಗ ಹೇಳಿದ್ರಂತೆ, ನೀನು ಇಲ್ಲಿಂದ ಹೋಗಬೇಡ, ಇಲ್ಲೇ ಇರು. ಯಾಕೆಂದ್ರೆ ನೀನಿರುವಷ್ಟೊತ್ತು ನಾವು ಅತ್ಯಂತ ಸ್ವರ್ಗದ ಸುಖವನ್ನು ಅನುಭವಿಸ್ತಾ ಇದ್ದೇವೆ ಅಂತ. ಧರ್ಮರಾಜನಿಗೆ ವೇದನೆ ಆಯಿತು ಅವರ ನೋವನ್ನು ಕಂಡು. ಆದರೆ ಇವನಿದ್ದಷ್ಟು ಹೊತ್ತು ಶಬ್ದಾತೀತವಾದ ಆನಂದವನ್ನು ಅಲ್ಲಿನ ನರಕದ ಆ ಜೀವಿಗಳು ಅನುಭವಿಸಿದರು ಅಂತ. ಹಾಗಾಗಿ ಅವರು ಹೇಳಿದ ಮಾತು, ಇಲ್ಲಿಂದ ನೀನು ಹೋಗಬೇಡ, ನೀನು ಇಲ್ಲಿ ಇದ್ದುಬಿಟ್ರೆ ಈ ನರಕದಲ್ಲಿ ನಾವು ಇನ್ನೂ ಎಷ್ಟೋ ವರ್ಷ ಇರ್ತೇವೆ ಅಂತ. ಒಬ್ಬ ವ್ಯಕ್ತಿಯಿಂದ ಶ್ರೀಧರ ಸ್ವಾಮಿಗಳು ಕುಷ್ಠರೋಗದ ಆಸ್ಪತ್ರೆಗೆ ಹೋದಾಗ ಆದಂಥ ಘಟನೆ ಮತ್ತು ಮಹಾಭಾರತದ ಈ ಘಟನೆ, ಇದು ಎರಡನ್ನೂ ನಿಮ್ಮ ಮುಂದೆ ಇಟ್ಟಿದ್ದೇನೆ, ತುಲನೆ ಕೆಲಸ ನೀವು ಮಾಡ್ಕೊಳ್ಳಿ. ಈಗ ಒಂದು ತೀರ್ಮಾನಕ್ಕೆ ಬರ್ಬೋದು ನಾವು. ಒಬ್ಬ ವ್ಯಕ್ತಿ ತನ್ನ ಮಾನುಷ ಶಕ್ತಿಯಿಂದ ಇನ್ನೊಬ್ಬರಿಗೆ ಸಹಾಯ ಮಾಡುವುದು ಅದು ಉಪಕಾರ. ಆದರೆ ಇನ್ನೊಬ್ಬ ಮಹಾನುಭಾವ ತನ್ನ ತಪಸ್ಸಿನ ಶಕ್ತಿಯಿಂದ, ಅತೀಂದ್ರಿಯ ಶಕ್ತಿಯಿಂದ, ದೈವೀ ಶಕ್ತಿಯಿಂದ ಇನ್ನೊಬ್ಬರಿಗೆ ಮಾಡುವ ಸಹಾಯ ಅದು ಉಪಕಾರ ಅಲ್ಲ, ಅದು ಅನುಗ್ರಹ. ಈ ಎರಡು ನಮಗೆ ಗೊತ್ತಿದ್ರೆ ಆಗ ಪರೋಪಕಾರ ಮತ್ತು ಲೋಕಾನುಗ್ರಹ ಇದೆರಡರ ವ್ಯತ್ಯಾಸ ನಮಗೆ ಸ್ಪಷ್ಟವಾಗಿ ಅರಿವಿಗೆ ಬರ್ತದೆ. ಹಾಗಾಗಿ ಯಾರಾದರೂ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವರು ಎಲ್ಲೋ ದೇವಸ್ಥಾನದಲ್ಲಿ ಮೂಗು ಮುಚ್ಕೊಂಡು ಕೂತ್ಕೊಳ್ತಾರೆ, ಅವರಿಂದ ಪ್ರಪಂಚಕ್ಕೆ ಏನು ಪ್ರಯೋಜನ ಅಂತ ಕೇಳಿದರೆ ಅಂಥವ್ರು ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಮೂಗು ಹಿಡ್ಕೊಂಡು ಕುಳಿತವರೆಲ್ಲರೂ ಸಹ ಅಧ್ಯಾತ್ಮ ಸಾಧಕರಾಗಿ ಲೋಕಕ್ಕೆ ಉಪಕಾರ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ. ಆದರೆ ಇಂಥ ಮಹಾನುಭಾವರ ವಿಷಯ ಬಂದಾಗ ಮಾತ್ರ ನಾವು ನಮ್ಮ ನಾಲಿಗೆಯನ್ನು ಸಾಧ್ಯವಾದಷ್ಟು ಬಿಗಿ ಹಿಡಿದು ಮಾತನಾಡಬೇಕಾಗತ್ತೆ. ಹಾಗಾಗಿ ಮೋಕ್ಷವನ್ನು ತಾನು ಬಯಸೋದು ಅಂದರೆ ಅದು ಸ್ವಾರ್ಥ ಅಲ್ಲ, ಅದು ಲೋಕಕ್ಕೆ ಮಾಡುವ ಅನುಗ್ರಹ. ಆ ನದಿಯ ದೃಷ್ಟಾಂತ ಇಟ್ಕೊಳ್ಳಿ, ತಾನೆ. ಒಂದು ದೃಷ್ಟಿಯಲ್ಲಿ ನೋಡಿದರೆ ಅವರಷ್ಟು ಲೋಕಾನುಗ್ರಹವನ್ನು ಬೇರೆ ಯಾರೂ ಮಾಡೋದಿಲ್ಲ. ಹಾಗಾಗಿ ಅವರೇ ನಿಜವಾಗಿ ಇವತ್ತಿನ ಭಾಷೆಯಲ್ಲಿ ಹೇಳಬೇಕಂದ್ರೆ ಲೋಕಕ್ಕೆ ಉಪಕಾರ ಮಾಡುವವರು. ಯಾಕೆಂದರೆ ಮನುಷ್ಯನಿಗೆ ಬೇಕಾದದ್ದು ಶಾಂತಿ, ಸಮಾಧಾನ. ಅದನ್ನು ನೀವು ಹೊರಗಡೆ ಬದಲಾವಣೆಯಿಂದ ತಂದುಕೊಡೋದಕ್ಕಾಗೋದಿಲ್ಲ. ಹಾಗಾಗುವಂತಿದ್ರೆ ಒಬ್ಬೊಬ್ಬರ ಮನೆ ಅರಮನೆ ಥರ ಇರುತ್ತೆ, ಆ ಒಳಗಡೆ ಇದ್ದವರಿಗೆಲ್ಲ ಶಾಂತಿ ಸಮಾಧಾನ ಇರುತ್ತ? ಗುಡಿಸಲಲ್ಲಿರ್ತಾರೆ ಋಷಿ ಮುನಿಗಳು, ಇವತ್ತು ಅಂಥವ್ರು ಎಷ್ಟೋ ಜನ ಇದ್ದಾರೆ ನಮ್ಮ ದೇಶದೊಳಗೆ. ಆದರೆ ಅವರ ಸಮಾಧಾನ ನೀವು ಯಾವ ದುಡ್ಡಿನಿಂದಲೂ ಅದನ್ನು ಪರ್ಚೇಸ್ ಮಾಡಲಿಕ್ಕಾಗೋಲ್ಲ, ನಿಮ್ಮ ಯಾವ ದುಡ್ಡಿನಿಂದಲೂ ಅದನ್ನು ಕೊಂಡ್ಕೊಳ್ಳೋಕ್ಕಾಗೋಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ನಿಜವಾದ ಸಾಧಕನಾಗಿ ಮೋಕ್ಷ ದಾರಿಯಲ್ಲಿ ಹೋಗ್ತಾನೆ ಅಂದರೆ ಅವನ ಸ್ವಾರ್ಥಿಯಲ್ಲ, ತನ್ನ ಗಮ್ಯಸ್ಥಾನವನ್ನು ಸೇರ್ತಾ ಸೇರ್ತಾ ಆತ ತನ್ನ ಅಕ್ಕಪಕ್ಕದಲ್ಲಿ ಇರುವವರಿಗೆ ನಿರಂತರ ಅನುಗ್ರಹವನ್ನು ಮಾಡ್ತಾ ಹೋಗ್ತಾನೆ.
ಇದೇ ನಮ್ಮ ದೇಶದ ವಿಶೇಷತೆ. ಅಷ್ಟು ಹಿನ್ನೆಲೆಯಲ್ಲಿ ಹಿರಿಯರಾದಂತಹ ಪಾಂಡುರಂಗವರಿಗೆ ನಾನು ಉತ್ತರ ಕೊಟ್ಟಿದ್ದೇನೆ ಅಂತ ಭಾವಿಸಿಕೊಂಡು, ಯಾಕೆಂದರೆ ಇದು ಬಹಳಷ್ಟು ಜನರಿಗೆ ಬರುವಂತಹ ಸಂಶಯ, ಹಾಗಾಗಿ ನಾನು ಅವತ್ತಿಂದನೂ ಅವ್ರ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಕೊಟ್ಟಿದ್ದೇನೆ. ಇದನ್ನು ಎಷ್ಟು ಬೇಕಾದ್ರೂ ವಿಸ್ತರಿಸಿಕೊಳ್ಳಬಹುದು, ನೀವು ಎಷ್ಟು ಬೇಕಾದರೂ ಸಹ ನೋಡ್ತಾ ಹೋಗಿ. ಆದರೆ ಏನಾಯಿತು ಕೇಳಿದರೆ, ಇತ್ತೀಚೆಗೆ ನಮ್ಮ ದೇಶದ ಅಧ್ಯಾತ್ಮ ಕ್ಷೇತ್ರಕ್ಕೆ ಬಹಳಷ್ಟು ಜನ ಆ ಕ್ಷೇತ್ರಕ್ಕೆ ಯೋಗ್ಯರಲ್ಲದೆ ಇರುವವರು ಪ್ರವೇಶ ಮಾಡಿ ಬರೇ ತಮ್ಮ ಬಟ್ಟೆಯಿಂದ, ಬರೇ ತಮ್ಮ ಬೂಟಾಟಿಕೆಯಿಂದ ಕೆಟ್ಟ ಹೆಸರನ್ನು ತಂದರೆ ಅದು ಪ್ರಾಮಾಣಿಕ ಅಧ್ಯಾತ್ಮ ಜೀವಿಗಳ ಸಾಧನೆ ತಪ್ಪಲ್ಲ. ಇಂಥವ್ರು ಮಾಡಿದ್ದು ನಮಗೇನಾಗಿದೆ, ಇವತ್ತು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಅಳಿಯೋದೇ ನಮಗೆ ಕಷ್ಟ ಆಗಿದೆ. ಅದಕ್ಕೋಸ್ಕರ ಜ್ಞಾನಿಗಳನ್ನು ತಿಳಿದುಕೊಳ್ಳೋದಕ್ಕೆ ಮಿನಿಮಮ್ ಅರ್ಹತೆ ನಮಗಿರಬೇಕು. ನಾನು ಈ ಮಾತನ್ನು ಗೀತೆಯಿಂದ ಹೇಳ್ತಾ ಬಂದಿದ್ದೇನೆ. ಅಲ್ಲಲ್ಲಿ ಅದಕ್ಕೆ ಸಂಬಂಧಪಟ್ಟ ಲಕ್ಷಣವನ್ನು ಹೇಳಿದ್ದಾರೆ. ಅದು ನಮಗೆ ಗೊತ್ತಿದ್ದಾಗ ಖಂಡಿತವಾಗಿಯೂ ಸಹ ಗೋಂದಾವಲೆ ಮಹಾರಾಜ ತಗೊಳ್ಳಿ, ಆಚಾರ್ಯ ಶಂಕರನ್ ತಗೊಳ್ಳಿ, ಪರಮಹಂಸರನ್ ತಗೊಳ್ಳಿ, ಇವರೆಲ್ಲರೂ ಸಹ ಮಾಡಿದಂಥ, ಅಥವಾ ಇನ್ನು ನಮ್ಮ ದೇಶದಲ್ಲಿ ಬೇಕಷ್ಟು ಜನ ಇದ್ದಾರೆ, ಸಿದ್ಧಾರೂಢರಂತಹ ಅಧ್ಯಾತ್ಮ ಜೀವಿಗಳನ್ನೂ ಸಹ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಮಾಡಿದ್ದನ್ನು ಯಾವುದೇ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಸಮಾಜಕ್ಕೆ ಉಪಕಾರ ಮಾಡಬೇಕು ಅಂತ ಲೌಕಿಕ ವ್ಯಕ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವರೆಲ್ಲರೂ ಮಾಡಿದ್ದನ್ನು ಅವರು ಮಾಡಬಲ್ಲರು. ಹಾಗಾಗಿ ಈ ಲೋಕೋಪಕಾರ, ಪರರಿಗೆ ಮಾಡುವ ಉಪಕಾರ ಎನ್ನುವಂತಹದ್ದು 50%, ಲೋಕ ಅನುಗ್ರಹ ಎನ್ನುವಂತಹದ್ದು 100%. 150 ಇದ್ದೇ ಇರುತ್ತೆ, ಆದರೆ 50ರೊಳಗೆ 100 ಇರೋಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ವಿಷಯಕ್ಕೆ ಬರ್ತೇನೆ. ನಾನು ವಾಸ್ತವಿಕವಾಗಿ ಧರ್ಮದ ಬಗ್ಗೆ ಸ್ವಲ್ಪ ಹೇಳಬೇಕಿತ್ತು, ಅತ್ಯಂತ ಸಂಕ್ಷೇಪವಾಗಿ ಹೇಳಿಬಿಡ್ತೇನೆ. ಯಾಕೆಂದರೆ ಶ್ರೀಧರರು ತಮ್ಮ ಬಹಳಷ್ಟು ಉಪನ್ಯಾಸಗಳಲ್ಲಿ ಧರ್ಮದ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಅವರ ಉದ್ದೇಶವೇ ಧರ್ಮ ರಕ್ಷಣೆ. ನಮಗೆ ಗೊತ್ತು, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ ಎನ್ನುವಂತಹದ್ದು ಭಗವಂತನ ಮಾತು. ಆ ಹಿನ್ನೆಲೆಯಲ್ಲಿ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ, ರಾಮಕೃಷ್ಣಾದಿ ಅವತಾರಗಳು ತಮ್ಮ ತೋಳುಬಲದಿಂದ ದುಷ್ಟರನ್ನು ನಿಗ್ರಹಿಸಿ ಲೋಕಕ್ಕೆ ಮಾರ್ಗದರ್ಶನ ಮಾಡಿದರು. ಆದರೆ ಜ್ಞಾನಿಗಳು ತಮ್ಮ ಬುದ್ಧಿಬಲದಿಂದ ಲೋಕಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಇಷ್ಟೇ ವ್ಯತ್ಯಾಸ. ಇಂಥವರೆಲ್ಲರೂ ಸಹ ಭಗವಂತನ ಅವತಾರ ಅನ್ನೋದಕ್ಕೆ ನಮಗೆ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ. ಅವರು ಹುಟ್ಟಿದ ದಿನ ದತ್ತ ಜಯಂತಿಯ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಅದನ್ನು. ಅದರ ಜೊತೆಗೆ ಗೀತೆಯಲ್ಲಿ ಹೇಳ್ತಾನೆ ಭಗವಂತ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜವಂಸ ಸಂಭವಂ. ಜಗತ್ತಿನಲ್ಲಿ ಬೇರೆ ಯಾರೂ ಮಾಡದೇ ಇರುವ ಕೆಲಸವನ್ನು, ಒಬ್ಬ ಸಾಮಾನ್ಯ ವ್ಯಕ್ತಿಗಳಲ್ಲಿ ಇಲ್ಲೇ ಇರುವಂಥ ವಿಶೇಷ ಅಂಶವನ್ನು ನೀನು ಗುರುತಿಸ್ತಿ ಅಂತಾದರೆ ಆ ವ್ಯಕ್ತಿ ನನ್ನ ಅಂಶ ಸಂಭೂತ, ಮರಿಬೇಡ. ಇವೆಲ್ಲ ಅಂಶಾವತಾರಗಳು. ಅಷ್ಟು ಹಿನ್ನೆಲೆಯಲ್ಲಿ ಆ ಧರ್ಮದ ಬಗ್ಗೆ ಶ್ರೀಧರ ಸ್ವಾಮಿಗಳು ಹೇಳಿದಂಥ ಮಾತು ನಮಗೆ ಇವತ್ತು ಬಹಳಷ್ಟು ಜನರಿಗೆ ಧರ್ಮ ಅಂದ ತಕ್ಷಣ ಮೂಗು ಮುರಿಯುವ ಸ್ವಭಾವ. ಯಾಕೆಂದ್ರೆ ನಮಗೆ ಮೊದಲನೇದಾಗಿ ಧರ್ಮ ಎನ್ನುವ ಶಬ್ದಕ್ಕೆ ಅರ್ಥ ನಮಗೆ ಗೊತ್ತಿಲ್ಲ. ನಾವು ಗೊತ್ತಾಗದೇ ಇರುವಾಗ ನಮ್ಮ ಡಿಕ್ಷನರಿಗಳು ಒಳ್ಳೆ ಕೆಲಸ ಮಾಡಿವೆ ಇಂಥದ್ದನ್ನೆಲ್ಲ. ಯಾಕೆಂದ್ರೆ ನೋಡಿ, ಧರ್ಮ ಅನ್ನೋ ಶಬ್ದಕ್ಕೆ ತೆಗೆದ ತಕ್ಷಣ ರಿಲಿಜಿಯನ್ ಅಂತ ಹಾಕ್ತಾರೆ. ಶುದ್ಧ ಅಬದ್ಧ ತಪ್ಪು. ಧರ್ಮ ಎನ್ನುವ ಶಬ್ದವನ್ನ ಇಂಗ್ಲಿಷಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು 100 ಸಲ ಹೇಳ್ತೇನೆ ನಾನು. ದಯವಿಟ್ಟು ಇಂಗ್ಲಿಷ್ ಭಾಷೆಯ ಪ್ರೇಮಿಗಳು ಯಾರೋ ಇದ್ರೆ ನೀವು ಬೇಸರ ಮಾಡಿಕೊಂಡ್ರೂ ಚಿಂತೆ ಇಲ್ಲ. ಈ ಸತ್ಯವನ್ನು ಒಪ್ಪಿಕೊಳ್ಳುವ ಮನಸ್ಸನ್ನು ಬೆಳೆಸ್ಕೊಳ್ಬೇಕು ನಾವು. ರಿಲಿಜನ್ ಅನ್ನೋದಕ್ಕೆ ನೀವು ಏನು ಹೇಳ್ತೀರಿ? ನೀವು ಯಾವುದನ್ನ ನಿಮ್ಮ ಆಚರಣೆಯಲ್ಲಿ ಮಾಡಿ ತೋರಿಸ್ತೀರೋ ಮತಾಚಾರ, ಆ ಅರ್ಥದಲ್ಲಿ ಇಟ್ಕೊಂಡು ನೀವು ರಿಲಿಜನ್ ಅಂತ ಬರಿತೀರ. ಮತಾಚಾರ ಬೇರೆ, ಧರ್ಮ ಬೇರೆ. ನಮ್ಮ ಭಾರತ ದೇಶದ ಧರ್ಮ ಬಹುಮುಖವಾದದ್ದು. ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಅರ್ಧ ಜೀವನ ತೆಗಿಬೇಕು ನಾವು. ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೇನೆ. ವಾಲ್ಮೀಕಿ ರಾಮಾಯಣದಲ್ಲಿ ನಾರದತ್ತ ವಾಲ್ಮೀಕಿ ಮುನಿಗಳ ಪ್ರಶ್ನೆ, ಕೋ ಧರ್ಮಜ್ಞ, ಧರ್ಮಜ್ಞನ ಯಾರು ಅಂತ. ಅದಕ್ಕೆ ವಾಲ್ಮೀಕಿ ಮುನಿಗಳಿಗೆ ನಾರದರು ಉತ್ತರ ಹೇಳ್ತಾರೆ, ರಾಮಚಂದ್ರ ಅಂತ. ಅದರಲ್ಲೇ ಉಂಟು 16 ಪ್ರಶ್ನೆ ಕೇಳ್ತಾರೆ ಅವರು. ಈ 16 ಲಕ್ಷಣದ ವ್ಯಕ್ತಿ ಯಾರು ನನಗೆ ಹೇಳಿ ಅಂತ.
ಅದಕ್ಕೆ ನಾರದರು ಉತ್ತರ ಹೇಳ್ತಾರೆ. ಹಾಗೆ ಹೇಳ್ತಾ ಹೋದದ್ದೇ 24,000 ಶ್ಲೋಕ ಆಯಿತು. ನಾನು ಅವತ್ತು ಹೇಳಿದ್ದೆ, ಪ್ರಶ್ನೆ ಕೇಳೋದು ಯಾವಾಗಲೂ ಸುಲಭ, 16 ಪ್ರಶ್ನೆ ವಾಲ್ಮೀಕಿ ಮುನಿಗಳು ಕೇಳಿದ್ದು, ಅದಕ್ಕೆ ಉತ್ತರ ಹೇಳೋಷ್ಟೊತ್ತಿಗೆ 24,000 ಶ್ಲೋಕ ಆಯಿತು. ಅಲ್ಲಿ ಧರ್ಮ ಅನ್ನೋದಕ್ಕೆ ತುಂಬ ವಿಚಾರ ಮಾಡ್ತೇವೆ. ಧರ್ಮ ಅಂದ್ರೆ ಏನು? ಹಾಗಿದ್ರೆ ನಿಮ್ಮ ಹತ್ರ ಒಂದು 2-3 ವಿಷಯವನ್ನು ಇಟ್ಬಿಡ್ತೇನೆ ಇವಾಗ. ನೋಡಿ, ವಯಸ್ಸಾದ ತಂದೆ ತಾಯಿಯರನ್ನು ನೋಡ್ಕೊಳ್ಳುವಂತಹದ್ದು ಮಕ್ಕಳ ಧರ್ಮ ಅಲ್ವಾ? ಮತ್ತೆ ಕೈಲಾಗದೇ ಇರೋವರಿಗೆ ಸಹಾಯ ಮಾಡುವಂತಹದ್ದು ಸಮಾಜ ಧರ್ಮ ಅಲ್ವಾ? ಹೀಗೆ ನೋಡ್ತಾ ಹೋಗಿ. ಮತ್ತೆ ಅನಾಥ ಮಕ್ಕಳಿಗೆ ಸಹಾಯ ಮಾಡುವಂತಹದ್ದು ದುಡ್ಡಿದ್ದವರ ಧರ್ಮ ಅಲ್ವಾ? ಮತ್ತೆ ಪತಿ ಧರ್ಮ, ಪತ್ನಿ ಧರ್ಮ, ಮಾತೃಧರ್ಮ, ಪಿತೃಧರ್ಮ, ಮಕ್ಕಳ ಧರ್ಮ, ಎಷ್ಟೆಲ್ಲ ಧರ್ಮ. ಏನು ಇಲ್ಲಲ್ಲ ಧರ್ಮ ಅಂದ್ರೆ. ಹೇಳ್ತೀರಾ ನೀವು ಇಂಗ್ಲಿಷ್ ರಿಲಿಜನ್ ಅಂತ ಇಲ್ಲಿ? ನೋಡಿ, ಇದೆಲ್ಲ ಏನು ಹೇಳುತ್ತೆ? ಡ್ಯೂಟಿ, ಕರ್ತವ್ಯ. ಪತಿ ಧರ್ಮ ಅಂದ್ರೆ ಪತಿಯ ಕರ್ತವ್ಯ, ಮಾತೃಧರ್ಮ ಅಂದ್ರೆ ಅಮ್ಮನ ಕರ್ತವ್ಯ, ಪಿತೃಧರ್ಮ ಅಂದ್ರೆ ತಂದೆಯ ಕರ್ತವ್ಯ, ಸುತಧರ್ಮ ಅಂದ್ರೆ ಮಕ್ಕಳ ಕರ್ತವ್ಯ. ಎಷ್ಟೆಲ್ಲ ಅರ್ಥ ಉಂಟು ಅದಕ್ಕೆ. ಹಾಗಾಗಿ ಧರ್ಮ ಅನ್ನೋದಕ್ಕೆ ಅರ್ಥ ಯಾವುದು ಈ ದೇಶದ ಅಧ್ಯಾತ್ಮ ಸಂಪತ್ತನ್ನು ಧಾರಣೆ ಮಾಡಿಕೊಂಡಿದೆಯೋ ಅಂಥ ಪರಬ್ರಹ್ಮ ವಸ್ತುವಿಗೂ ಸಹ ಸಿದ್ಧ ಧರ್ಮ ಅಂತ ಕರೀತಾರೆ. ನಾವು ಏನು ವಿವೇಕ ಚೂಡಾಮಣಿ ನೋಡ್ಕೊಂಡು ಬಂದಿದ್ದೇವಲ್ಲ, ಆತ್ಮವಸ್ತು ಅಂತ, ಅದನ್ನೂ ಧರ್ಮ ಅಂತಾನೆ ಕರೀತಾರೆ. ಆ ಧರ್ಮ ಆಚರಣೆಯಲ್ಲಿ ಮಾಡುವಂಥ ಸಾಧನಾ ರೂಪವಾದದ್ದಾದರೆ ಅದು ಸಾಧನಾ ಧರ್ಮ. ಆ ಸಾಧನಾ ರೂಪ ಧರ್ಮದಿಂದ ಪಡೆಯುವಂತಹದ್ದು ಸಿದ್ಧ ಧರ್ಮ. ಅದು ನಮ್ಮ ಅಲ್ಟಿಮೇಟ್ ಗೋಲ್, ಅದು ಆತ್ಮಸ್ವರೂಪ ಅಂತ ಅರ್ಥ. ಅದಕ್ಕೆ ಇದನ್ನೆಲ್ಲ ಹೇಳುತ್ತೆ ನಿಮ್ಮ ರಿಲಿಜನ್ ಎನ್ನುವಂಥ ಪದ. ಮತ್ತೆ ಇನ್ನೂ ಮುಂದೆ ಹೋದರೆ ಮನು ಮಹಾರಾಜ ಒಂದು ಮಾತು ಹೇಳಿದ. ನಮ್ಮಲ್ಲಿ ಮನುಸ್ಮೃತಿಯನ್ನು ಬಹಳಷ್ಟು ಜನ ಬೈತಾರೆ. ಯಾಕೆಂದ್ರೆ ಅರ್ಥ ಆಗದೆ ಇರೋದು ದೊಡ್ಡ ಸಮಸ್ಯೆ ನಮಗೆ. ಇರ್ಬೋದು ಅಲ್ಲಿ ಎಷ್ಟೋ ವಿಷಯ ಇವತ್ತಿನ ಕಾಲಕ್ಕೆ ಸ್ವಲ್ಪ ಔಟ್ಡೇಟೆಡ್ ಅದು ಇರ್ಬೋದು, ಅಲ್ಲ ಅಂತ ಹೇಳೋದಿಲ್ಲ ನಾನು. ಯಾವುದೇ ಗ್ರಂಥ ತಗೊಂಡ್ರು ಸಹ ನಮಗೆ 100% ಉಪಾದೇಯವಾಗಿರೋಲ್ಲ. ನೀವೊಂದು ಕಾದಂಬರಿ ಓದ್ತೀರಾ, ಆ ಕಾದಂಬರಿಯಲ್ಲಿ ಬರುವಂಥ ಎಲ್ಲ ವಿಷಯವೂ ನಿಮ್ಮ ಮನಸ್ಸಿಗೆ ಆಪ್ಯಾಯಮಾನವಾಗಿರುತ್ತಾ? ಇಲ್ಲ. ಹಾಗೆಯೇ ಈ ಧರ್ಮ ಎನ್ನುವಂಥದ್ದು ವಿಶಾಲವಾದ ಅರ್ಥ ಕೊಡುವಂತಹದ್ದು. ಮನು ಎಂಥ ಮಾತು ಹೇಳಿದ್ದಾನೆ. ಶ್ರೀಧರ ಸ್ವಾಮಿಗಳು ತಮ್ಮ ಉಪನ್ಯಾಸದಲ್ಲಿ ಆ ಮಾತನ್ನು ಹೆಚ್ಚು ಹೈಲೈಟ್ ಮಾಡ್ತಾರೆ. ಇದು ನಿಜವಾದ ಧರ್ಮ ಅಂತೇಳಿ. ಯಾವ್ಯಾವುದು ಅಂದರೆ ಅಹಿಂಸಾ ಸತ್ಯಮಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಏತಂ ಸಾಮಾಸಿಕಂ ಧರ್ಮಂ. ಅಹಿಂಸಾ, ಹಿಂಸೆಯನ್ನು ಮಾಡದೇ ಇರುವುದು. ಸತ್ಯವನ್ನು ಹೇಳುವಂತಹದ್ದು, ಒಂದು ಸುಳ್ಳು ಹೇಳದೇ ಇರುವುದು. ಅಸ್ತೇಯಂ, ಕಳ್ಳತನ ಮಾಡದೇ ಇರುವುದು. ಶೌಚಂ, ಶುಚಿಯಾಗಿರುವುದು. ಮತ್ತೆ ಇಂದ್ರಿಯ ನಿಗ್ರಹ, ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳುವಂತಹದ್ದು. ಒಂದು ಪ್ರಶ್ನೆ ಕೇಳ್ತೇನೆ, ಈ 5 ಯಾವ ಜಾತಿಗೆ ಬೇಡ ಅಂತ ಹೇಳಿ, ಯಾವ ದೇಶದವರಿಗೆ ಬೇಡ ಅಂತ ಹೇಳಿ, ಯಾವ ವಯಸ್ಸಿನವರಿಗೆ ಬೇಡ ಅಂತ ಹೇಳಿ ವಿಚಾರ ಮಾಡಿ ಹೇಳಿ. ಇದು ನಮ್ಮ ದೇಶದ ಧರ್ಮದ ವ್ಯಾಖ್ಯಾನ. ಆದರೆ ಏನು ಮಾಡೋಣ, ದುರ್ದೈವಿಗಳಿಗೆ ಕಣ್ಣಿಗೆ ಕಾಣೋದಿಲ್ಲ ಈ ವ್ಯಾಖ್ಯಾನಗಳೆಲ್ಲ. ಯಾಕೆಂದ್ರೆ ನಾವು ಯಾವಾಗಲೂ ಹಾಗೆ ಪುಸ್ತಕ ನೋಡುವಾಗ ನಮ್ಮ ಮನಸ್ಸಲ್ಲಿ ಏನೋ ಒಂದನ್ನು ತುಂಬಿಕೊಂಡು ಕಣ್ಣು ಹಾಯಿಸ್ತೇವೆ. ನಮ್ಮ ಕಣ್ಣಲ್ಲಿ ಒಳಗೆ ಮನಸ್ಸಲ್ಲಿ ಏನು ಹೊಲಸಿದೆಯಲ್ಲ, ಆ ಹೊಲಸೇ ಕಣ್ಣಿನಿಂದ ಹೊರಕ್ಕೆ ರಾಚುತ್ತಾ ಇರುತ್ತೆ. ಮನಸ್ಸನ್ನು ಶುದ್ಧ ಮಾಡಿಕೊಂಡು ಕಣ್ಣು ಬಿಟ್ಟು ನೋಡಿದಾಗ ಪುಸ್ತಕದಲ್ಲಿದ್ದಂಥ ಒಳ್ಳೆಯ ವಿಷಯ ಕಣ್ಣು ಮೂಲಕ ಮನಸ್ಸಿಗೆ ಹೋಗುತ್ತೆ. ನಮಗೆ ಅಧ್ಯಯನ ಹೇಗೆ ಮಾಡಬೇಕು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇದೇ ದೊಡ್ಡ ತಾಪತ್ರೆ ಆಗಿರೋದು. ಒಂದಿಷ್ಟು ಹೊಲಸನ್ನು ಮೊದಲೇ ತುಂಬ್ಕೊಬಿಡೋದು, ಪುಸ್ತಕ ಕಿಸಿಯೋದು. ಆ ಹೊಲಸು ತುಂಬಿಕೊಂಡಿದ್ದೇನಾಗುತ್ತೆ, ಕಣ್ಬಿಟ್ಟ ತಕ್ಷಣ ಅದೇ ಕಾಣುತ್ತೆ ನಮಗೆ. ಅಷ್ಟು ಹಿನ್ನೆಲೆಯಲ್ಲಿ ಮತಾಚಾರ ಬೇರೆ, ಧರ್ಮ ಬೇರೆ. ಧರ್ಮ ಎನ್ನುವಂತಹದ್ದು ಮೂಲಭೂತವಾದಂಥ ಪ್ರತಿಯೊಬ್ಬರ ಕರ್ತವ್ಯ. ಮತಾಚಾರ ಹಾಗಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಒಬ್ಬ ಮುಸ್ಲಿಂ ಆದವನು ಟೋಪಿ ಹಾಕೊಳ್ತಾನೆ, ನಮಾಜ್ ಮಾಡ್ತಾನಲ್ಲ, ಅದು ಅವನ ಮತಾಚಾರ. ಒಬ್ಬ ಕ್ರಿಶ್ಚಿಯನ್ ಆದವನು ಚರ್ಚಿಗೆ ಹೋಗ್ತಾನಲ್ಲ, ಅದು ಅವನ ಮತಾಚಾರ. ಹಿಂದೂಗಳಾದವರು ಪೂಜೆ ಮಾಡ್ತಾರೆ, ಭಸ್ಮ ಇಟ್ಕೊಳ್ತಾರೆ, ಮುದ್ರೆ ಹಾಕ್ಕೊಳ್ತಾರೆ, ನಾಮ ಹಾಕ್ಕೊಳ್ತಾರೆ ಅಲ್ವಾ, ಲಿಂಗಧಾರಣೆ ಮಾಡ್ತಾರೆ, ಉಪವೀತ ಹಾಕ್ಕೊಳ್ತಾರೆ. ಇದೆಲ್ಲ ಮತಾಚಾರ. ಈ ಮತಾಚಾರ ಎನ್ನುವಂಥದ್ದು ಧರ್ಮಕ್ಕಿಂತ ಹೊರಗಿನದು. ಮತಾಚಾರ
ಸರ್ವಜನಿಗೆ ಸಂಬಂಧಪಟ್ಟಿದ್ದಲ್ಲ, ಒಂದೊಂದು ಸಮುದಾಯಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಧರ್ಮ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ, ಅದಕ್ಕೋಸ್ಕರ ಕೇಳಿದೆ, ಇದಿಷ್ಟು ಹೇಳಿದ್ನಲ್ಲ, ಇದು ಯಾವ ದೇಶದವರಿಗೆ ಬೇಡ ಹೇಳಿ ನೀವು? ಅಮೆರಿಕದವರಿಗೆ ಬೇಡವಾ? ಇಂಗ್ಲೆಂಡ್ ಅವರಿಗೆ ಬೇಡವಾ? ರಷ್ಯಾದವರಿಗೆ ಬೇಡವಾ? ಫ್ರಾನ್ಸ್ ಅವರಿಗೆ ಬೇಡವಾ? ಪಾಕಿಸ್ತಾನದವರಿಗೆ ಬೇಡ? ಯಾರಿಗೆ ಬೇಡ ಇದು? ಹಾಗಾಗಿ ಅಹಿಂಸಾ ಸ್ವಲ್ಪ ನೋಡ್ಬೋಣ ನಮ್ಮ ದೇಶದ ವ್ಯಾಖ್ಯಾನ ಹೇಗಿದೆ ಅಂತ. ಹಿಂಸೆ ಮಾಡದೇ ಇರುವುದು ಅಹಿಂಸೆ. ಹಿಂಸೆ ಎನ್ನುವಂಥದ್ದು ಎರಡು ರೀತಿಯಲ್ಲಿ. ಮೊದಲನೇದಾಗಿ ಶಸ್ತ್ರಗಳಿಂದ, ಅಸ್ತ್ರಗಳಿಂದ ಇನ್ನೊಬ್ಬರಿಗೆ ಹಿಂಸೆ ಕೊಡುವುದು ದೈಹಿಕವಾದಂಥ ಹಿಂಸೆ. ಅದನ್ನ ಮಾಡಬೇಡ. ಯಾಕೆ ಅಂದರೆ ಇಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಜೀವಿಗೂ ಸಹ ಬದುಕಲಿಕ್ಕೆ ಹಕ್ಕುಂಟು. ಹಾಗೆ ಬದುಕಲಿಕ್ಕೆ ಭಗವಂತ ಅವಕಾಶ ಮಾಡಿಕೊಟ್ಟಂಥ ಜೀವಿಗಳನ್ನು ಕೊಲ್ಲೋದಕ್ಕೆ ನೀನು ಯಾರು? ನೀನು ಕೊಲ್ಬೋದು, ನೀನು ಬದುಕಿಸ್ತೀಯ, ಅವಾಗ ಕೊಲ್ಲು. ಎರಡನೇದು ಆಗೋಲ್ಲ ಅಂತ ಮೊದಲನೇದು ಮಾಡಬೇಡ. ವಿಚಾರ ಮಾಡ್ತಾ ಹೋಗಿ. ನಾನು ಹೇಳಿದ್ದೇನೆ ದಯವಿಟ್ಟು ಯಾರು ಒಪ್ಕೊಳ್ಬೇಡಿ. ನಾನು ಅವತ್ತಿಂದ ಹೇಳಿದೆ, ನಾನು ಹೇಳಿದ್ದೆನ್ನೆಲ್ಲ ನೀವು ಒಪ್ಕೊಳ್ಬೇಕು ಅಂತ. ನಿಮ್ಗೊಂದು ಸ್ವಂತ ಬುದ್ಧಿ ಉಂಟು, ನಿಮ್ಮ ಬುದ್ಧಿಯ ಮೂಸೆಯಲ್ಲಿ ಅದನ್ನು ವಿಚಾರ ಮಾಡಿ. ಬದುಕಲಿಕ್ಕೆ ಅವಕಾಶ ಕೊಟ್ಟಂತಹ ಭಗವಂತನ ಕ್ರಿಯೆಗೆ ವಿರುದ್ಧವಾಗಿ ನಾವು ವರ್ತಿಸೋಕ್ಕಾಗಲ್ಲ. ಹಾಗಾಗಿ ಇನ್ನೊಬ್ಬರನ್ನ ಶಸ್ತ್ರಾಸ್ತ್ರಗಳಿಂದ ಇರಿಯುವುದು, ತರಿಯುವುದು ಅದು ಹಿಂಸೆ. ಇದು ದೈಹಿಕವಾದ ಹಿಂಸೆ. ಇದಕ್ಕಿಂತ ಕಠೋರವಾದ ಹಿಂಸೆ ನಮ್ಮ ಮಾತುಗಳ ಮೂಲಕ ಇನ್ನೊಬ್ಬರನ್ನು ಮಾನಸಿಕವಾಗಿ ನೋಯಿಸುವುದು ಮಾನಸಿಕವಾದ ಹಿಂಸೆ. ಈ ಎರಡೂ ತರಹದ ಹಿಂಸೆಯನ್ನ ಮಾಡಬೇಡ. ಇದು ಯಾವ ಜಾತಿಯವರಿಗೆ ಬೇಡ್ರಿ? ಪ್ರಾಣಿ ಮಾತ್ರಕ್ಕೆ ಬೇಕಾದದ್ದು. ಅದರಿಂದ ಇದು ಧರ್ಮದ ಒಂದು ಮುಖ, ಅಹಿಂಸೆ. ನಮ್ಮಲ್ಲಿ ವೇದವೇ ಹೇಳ್ಬಿಟ್ಟಿದೆ, ಮಾಹಿಂಸ್ಯಾತ್ ಸರ್ವಾಭೂತಾನಿ. ಅಂದ ಮಾತ್ರಕ್ಕೆ ಇದು ಸೈನಿಕರ ಧರ್ಮ ಅಲ್ಲ. ಹೀಗೆ ಹೇಳಿದ್ದೆ ಅಂತ ಗಡಿಯಲ್ಲಿ ನಿಂತುಬಿಟ್ಟು ಆ ಕಡೆಯಿಂದ ಶಸ್ತ್ರಗಳು ಅಟ್ಯಾಕ್ ಮಾಡ್ತಾ ಇದ್ದಾಗ ಹಿಂಸೆ ಆಗತ್ತೆ. ನೋ, ಅದಕ್ಕೋಸ್ಕರ ಅವರ ಧರ್ಮ ಬೇರೆ. ನಾನು ಹೇಳಿದ್ದೀನಿ, ಪತ್ನಿ ಧರ್ಮ ಬೇರೆ, ಪತಿ ಧರ್ಮ ಬೇರೆ, ಮಕ್ಕಳ ಧರ್ಮ ಬೇರೆ, ಶಿಕ್ಷಕರ ಧರ್ಮ ಬೇರೆ, ವಿದ್ಯಾರ್ಥಿ ಧರ್ಮ ಬೇರೆ. ಹಾಗಾಗಿ ಧರ್ಮವನ್ನು ಒಂದೆರಡು ಶಬ್ದಗಳಿಂದ ವಿವರಿಸಿ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ವಿಶಾಲವಾದ ಬಹುರೂಪಿ ಅದು. ಅಷ್ಟು ಹಿನ್ನೆಲೆಯಲ್ಲಿ ನೀನು ಹಿಂಸೆಯನ್ನ ಮಾಡಬೇಡ, ಒಂದು. ಎರಡನೇದು ಸತ್ಯಂ, ಸುಳ್ಳನ್ನ ಹೇಳಬೇಡ. ಯಾಕೆ ಅಂದರೆ ಮನುಷ್ಯ ಸುಳ್ಳನ್ನೇ ಹೇಳ್ತಾ ಹೋದಾಗ ಸಮಾಜದಲ್ಲಿ ವಿಶ್ವಾಸ ಎನ್ನುವಂಥದ್ದು ಕಳೆದು ಹೋಗ್ತದೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ನೀನು ಸತ್ಯವನ್ನೇ ಹೇಳು. ಅದಕ್ಕಿಂತ ಹೆಚ್ಚಿಗೆ ನೀನು ಸುಳ್ಳನ್ನು ಹೇಳ್ತಾ ಹೇಳ್ತಾ ಹೋದಾಗ ನಿನ್ನ ಸುಳ್ಳಿನಿಂದ ಆ ಕೇಳಿದ ವ್ಯಕ್ತಿಗೆ, ಮುಂದಿರುವಂತಹ ವ್ಯಕ್ತಿಗೆ ನಷ್ಟ ಆಗದೇ ಇದ್ರೂ ಸಹ ಸುಳ್ಳು ಹೇಳಿದಂತಹ ನಿನ್ನ ವಾಗೀಂದ್ರಿಯ ಮಲಿನವಾಗ್ತದೆ. ವಾಗೀಂದ್ರಿಯ ಮಲಿನವಾದಾಗ ನಿನ್ನ ಮನಸ್ಸು ಮಲಿನವಾಗ್ತದೆ. ಮಲಿನವಾದ ಮನಸ್ಸಿನಲ್ಲಿ ಅಧ್ಯಾತ್ಮ ಸಾಧನೆ ಮಾಡಲಿಕ್ಕೆ ಆಗೋಲ್ಲ. ಆದ್ದರಿಂದ ನೀನು ಸತ್ಯವನ್ನೇ ಹೇಳು. ಆ ಸತ್ಯವನ್ನು ಹೇಗೆ ಹೇಳಬೇಕು ಕೇಳಿದ್ರೆ, ಅದು ಅಪ್ರಿಯವಾದದ್ದಿದ್ರೆ ಅಪ್ರಿಯವಾಗಿ ಹೇಳಬೇಡ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಸತ್ಯವೇ ಆದರೂ ಸಹ ಅಪ್ರಿಯವಾದಾಗಿ ಅದನ್ನು ಹೇಳಬೇಡ. ಸತ್ಯಂ. ಅದಕ್ಕಿಂತ ಹೆಚ್ಚಿಗೆ ನೋಡಿ, ಆ ಸತ್ಯ ಹೋಯ್ತು ಅಂದ್ರೆ ನಮ್ಗೆಲ್ಲರಿಗೂ ವಿಶ್ವಾಸ ಕಳೆದು ಹೋಗ್ಬಿಡ್ತದೆ. ಒಬ್ಬ ವ್ಯಕ್ತಿ ಒಂದ್ಸಲ ಎರಡು ಸಲ ನಮ್ಮ ಸುಳ್ಳು ಹೇಳ್ದ ಅಂದ ತಕ್ಷಣ ಆಮೇಲೆ ಏನಾಗುತ್ತೆ? ಓ ಅವರ ಬಿಡಿ, ಇಷ್ಟೇ. ಆ ವಿಶ್ವಾಸ ಕಳೆದು ಹೋಗ್ತದೆ. ನಮ್ಮ ಬದುಕಿ ಇರುವುದೇ ವಿಶ್ವಾಸದ ಆಧಾರದಲ್ರಿ. ಬೆಳಗ್ಗೆ ನಾವು ಮನೆ ಬಿಟ್ಟು ಆಫೀಸಿಗೆ ಹೋಗ್ತೇವೆ, ಸಂಜೆ ವಾಪಸ್ ಬರ್ತೇವೆ. ಯಾಕೆ ಗೊತ್ತಾ? ನಾನು ಹೋಗೋ ತನಕ ನಮ್ಮ ಮನೆ ಹಾಗೆ ಅಲ್ಲೇ ಇರುತ್ತೆ ಅಂತ ವಿಶ್ವಾಸ ಉಂಟು ನಮಗೆ. ಆ ವಿಶ್ವಾಸ ಇಲ್ಲ ಅಂತ ನಮ್ಮ ಬದುಕು ಏನಾಗ್ತದೆ? ಕುಸಿದು ಬಿದ್ದು ಹೋಗ್ತದೆ ಅಲ್ವಾ? ಒಂದು ಸಲ ವಿಶ್ವಾಸಕ್ಕೆ ದ್ರೋಹ ಆಯಿತು ಅಂತಾದಾಗ ಬಿಸಿಯ ಹಾಲನ್ನು ಕುಡಿದು ಬಾಯಿ ಸುಟ್ಕೊಂಡವನು ಆಮೇಲೆ ಮಜ್ಜಿಗೆ ಕಂಡ್ರು ಉಫ್ ಅಂತ ಉಬ್ಸ್ಕೊಂಡೇ ಕುಡಿತಾನೆ. ಎಲ್ಲರನ್ನೂ ಸಹ ಸಂಶಯದ ಕಣ್ಣಿಂದ ನೋಡ್ತಾನೆ. ಸಮಾಜದಲ್ಲಿ ಯಾವಾಗ ಇಂತಹ ಈ ವಿಶ್ವಾಸ ಕಳೆದು ಹೋಗ್ತದೆಯೋ ಪರಸ್ಪರ ಸೌಹಾರ್ದ ಭಾವನೆ ಎಲ್ಲೂ ಇರೋದಿಲ್ಲ. ಬೇಡೋ ನಮಗಿಂಥದ್ದು? ಯಾರಿಗೂ ಬೇಡ ಇದು. ಹಾಗಾಗಿ ಸತ್ಯಂ, ಸುಳ್ಳನ್ನು ಹೇಳಬೇಡ, ಸತ್ಯವನ್ನು ಹೇಳು. ಮತ್ತೆ ಅಸ್ತೇಯಂ, ಕದಿಯಬೇಡ.
ಸ್ಥೇಯ ಅಂದರೆ ಕದಿಯುವುದು. ಕದಿಯುವುದು ಅಂದರೆ ಒಬ್ಬ ವ್ಯಕ್ತಿಯಲ್ಲಿರುವಂತಹ ವಸ್ತುವನ್ನು ಅವನ ಅನುಮತಿ ಇಲ್ಲದೇನೆ ಅಥವಾ ಅವನನ್ನು ನೋಯಿಸಿ ಕಿತ್ತುಕೊಳ್ಳುವಂತಹದ್ದು ಕಳ್ಳತನ. ಇವತ್ತು ಕಳ್ಳತನದಲ್ಲಿ ಬೇಕಷ್ಟು ಆವಿಷ್ಕಾರಗಳಾಗಿವೆ. ಪ್ರಾಯಶಃ ನಮ್ಮ ದೇಶದಲ್ಲಿ ಇವತ್ತು ಇದರಲ್ಲಾದಷ್ಟು ಕಳ್ಳತನ ಇನ್ನು ಯಾವ ಕ್ಷೇತ್ರದಲ್ಲೂ ಆಗಲಿಲ್ಲ. ಕಳ್ಳತನ ನೇರವಾಗಿ ವಸ್ತುವನ್ನು ಕದ್ಕೊಳ್ಳೋದು ಅಂತ ಅಷ್ಟೇ ಅರ್ಥ ಅಲ್ಲ. ಒಬ್ಬ ಫ್ಯಾಕ್ಟರಿಯ ಮಾಲೀಕ ತನ್ನ ಆ ವರ್ಕರ್ಸ್ಗೆ ಸರಿಯಾಗಿ ಸಂಬಳ ಕೊಡದೇ ಇರುವುದು ಕಳ್ಳತನವೇ. ಒಬ್ಬ ಭೂಮಾಲೀಕ ತನ್ನ ರೈತರಿಗೆ ಸರಿಯಾಗಿ ಕೊಡಬೇಕಾದನ್ನು ಕೊಡದೇ ಇರೋದು ಅದು ಕಳ್ಳತನವೇ ಅಲ್ವಾ? ಯಾವುದೋ ಆಫೀಸಿಗೆ ಕೆಲಸಕ್ಕೋಸ್ಕರ ಹೋಗ್ತೀರಿ, ಅವನು ಪದೇ ಪದೇ ನಿಮ್ಮನ್ನು ಓಡಾಡಿಸ್ತಾನೆ ಕೆಲಸಕ್ಕೋಸ್ಕರ, ಯಾಕೆಂದ್ರೆ ಹಿ ಎಕ್ಸ್ಪೆಕ್ಟ್ ಸಮಥಿಂಗ್, ಅದು ಕಳ್ಳತನವೇ. ವಿಶ್ವವಿದ್ಯಾನಿಲಯಗಳಲ್ಲಿ ವಿದ್ಯಾರ್ಥಿಗಳು ಏನಾದ್ರು ಕೊಟ್ರೇನೆ ಅಂಕ ಹಾಕೋದು ಅಂತ ಆದರೆ ಅದು ಕಳ್ಳತನವೇ. ಹಾಗಾಗಿ ನಮ್ಮಲ್ಲಿ ಇವತ್ತು ಕಳ್ಳತನದ ವಿಶ್ವವಿದ್ಯಾನಿಲಯ ಎಲ್ಲ ಕಡೆಗೂ ವ್ಯಾಪಿಸ್ಕೊಂಡು ಬಿಟ್ಟಿದೆ. ಅಷ್ಟೇ ಅಲ್ಲ, ನಾವು ನೋಡ್ತಾ ಇದ್ದೇವೆ ಈ ಕಳ್ಳತನದ ಹಾವಳಿ ಹೇಗಿದೆ ಅಂತ. ಇವತ್ತೊಂದು ಡೆಡ್ಲೈನ್ ಇದೆಯಲ್ಲ, ವಿಚಾರ ಮಾಡಿ ಅಲ್ವಾ? ನಮಗೆ ಒಂದು ಸರಿಯಾದಂಥ ದಾರಿಯನ್ನು ಒಪ್ಕೊಳ್ಳಿಕ್ಕೆ ನಾವು ಸಿದ್ಧಿಲ್ಲ. ಅಷ್ಟರ ಮಟ್ಟಿಗೆ ಕಳ್ಳತನದಿಂದ ನಮ್ಮ ಮನಸ್ಸೇನಾಗಿದೆ ಅಂದರೆ ಪಲ್ಯೂಟ್ ಆಗಿಬಿಟ್ಟಿದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಎಷ್ಟೇ ಸಂಕಟ ಆದರೂ ಸಹ ಬರಬೇಕು ಇದು ಅಂತ ಎಲ್ಲರೂ ಸಹ ನಿರೀಕ್ಷಣೆ ಮಾಡ್ತಾರೆ. ಯಾಕೆ? ಈ ಕಳ್ಳತನದ ಹಾವಳಿ ನಿಲ್ಲಬೇಕು ಅಂತ. ಎಷ್ಟೊಂದು ರೀತಿಯಲ್ಲಿ ಆ ಕಳ್ಳತನ, ಓಹೋ, ನಮಗೂ ಆಶ್ಚರ್ಯ, ಹೀಗೂ ಕಳ್ಳತನ ಮಾಡ್ತಾರ ಹೀಗೆ ಅಂತ. ಹಾಗಾಗಿ ಸುಳ್ಳನ್ನು ಹೇಳಬೇಡ, ಸತ್ಯವನ್ನು ಹೇಳು. ಮತ್ತೆ ಮುಂದಿನ ಮಾತು ಶೌಚಂ, ಶುಚಿಯಾಗಿ. ಶೌಚ ಅಂದರೆ ಶುಚಿ ಅಂತ ಅರ್ಥ. ಶುಚಿ ಅಂದರೆ ಶುಭ್ರ ಅಂತ ಅರ್ಥ. ಶುಭ್ರ ಅನ್ನೋದಕ್ಕೆ ಅರ್ಥ ಬೆಳುಪು ಅಂತ ಅರ್ಥ, ಟ್ರಾನ್ಸ್ಪರೆಂಟ್ ಅಂತ ಅರ್ಥ. ಇದು ಎಲ್ಲರಿಗೂ ಬೇಕಾದಂತಹದ್ದು. ಶೌಚ ಎರಡು ರೀತಿಯಲ್ಲಿ, ಒಂದು ಹೊರಗಿನ ಶೌಚ, ಇನ್ನೊಂದು ಅಂತರಂಗದ ಶೌಚ. ಒಬ್ಬ ವ್ಯಕ್ತಿಯ ಬಟ್ಟೆ ಕೊಳೆ ಆದರೆ ಅವನು ಅಶುಚಿ ಅಂತೀವಿ ನಾವು. ಅದನ್ನು ನನ್ನ ದೃಷ್ಟಿಯಲ್ಲಿ ಅದು ಸಹ್ಯ, ಯಾಕೆಂದ್ರೆ ನಾಳೆ ಅಲ್ಲ ನಾಡಿದ್ದಂತ ತೊಳೆಯೋದಕ್ಕಾಗತ್ತೆ. ಅದಕ್ಕಿಂತ ಹೆಚ್ಚಿಗೆ ಮನಸ್ಸಿಗೆ ಅಶುಚಿ ಆಗಿಬಿಟ್ರೆ, ಕೊಳಕು ಮನಸ್ಸಾದರೆ ಈ ಜನ್ಮದಲ್ಲಿ ಅದನ್ನು ತೊಳೆಯೋಕ್ಕಾಗಲ್ಲ. ಹಾಗಾಗಿ ಬಾಹ್ಯ ಶೌಚಕ್ಕಿಂತಲೂ ಅಂತರಂಗದ ಶೌಚ ಬಹಳ ಮುಖ್ಯ. ಬೇಡವಾ ನಮಗಿದು? ನಾವು ಶುಚಿಯಾಗಿಲ್ಲ ಅಂತಾದರೆ ನಮ್ಮ ಮಕ್ಕಳೇ ನಮ್ಮ ಹತ್ರ ಮನೆಯಲ್ಲಿ ಕೇಳ್ತಾರೆ, ಅಪ್ಪ ಅವ್ರ ಹತ್ರ ಹಂಗಂದೆ, ಇವ್ರ ಹತ್ರ ಹಿಂಗೆ ಮಾಡ್ತಾ ಇದ್ದೀನೋ, ನೀನು ಯಾಕೋ ಸರಿಯಾಗಿಲ್ಲ ಅಂತ ಅನ್ಸತ್ತೆ ಅಂತ. ಅಂದರೆ ಈ ಅಪ್ಪನ ಮನಸ್ಸಿನ ಅಶುಚಿ ಮನೆ ಮಂದಿಗೆಲ್ಲ ಗೊತ್ತಾಗ್ತಾ ಇರುತ್ತೆ. ಇದನ್ನು ನಾವು ನೋಡ್ತಾ ಇದ್ದೇವೆ ಇವಾಗ. ಬೇಡವಾ ನಮಗೆ ಶೌಚ? ಈ ಹೊರಗಿನ ಇಂದ್ರಿಯಗಳನ್ನು, ಜ್ಞಾನೇಂದ್ರಿಯಗಳನ್ನು, ಕಣ್ಣು, ಕಿವಿ, ಮೂಗು, ಬಾಯಿಯೆಲ್ಲ ಮೃಜ್ಜಲಾದಿಗಳಿಂದ ತೊಳೆದು ಶುಚಿಯಾಗಿಟ್ಕೊಳ್ಳುವಂತಹದ್ದು ಕಾಯ ಶೌಚ ಅಥವಾ ದೇಹ ಶೌಚ. ಮತ್ತೆ ಮತ್ತೆ ಉತ್ತಮ ವಿಚಾರವನ್ನು ಮನಸ್ಸಿಗೆ ಕೊಡುವಂತಹದ್ದು ಮಾನಸಿಕವಾದಂತಹ ಶುಚಿ. ನಾನು ಪದೇ ಪದೇ ಹೇಳ್ತೇನೆ, ಅಧ್ಯಾತ್ಮ ಜಲದಿಂದ ಮನಸ್ಸನ್ನು ತೊಳೆಯುವುದೇ ಮನಸ್ಸಿನ ಶುಚಿ ಅಂತ. ಯಾಕೆ ತೊಳಿಬೇಕು ಅಂದರೆ, ಮನಸ್ಸು ಶುಚಿಯಾದಾಗ ಮಾತ್ರ ಕನ್ನಡಿಯ ಮೇಲೆ ಬಿದ್ದ ಕೊಳೆಯನ್ನು ಒರೆಸಿದಾಗ ಹೇಗೆ ನಮ್ಮ ಪ್ರತಿಭೆಯನ್ನು ಅನ್ನೋದು ಸ್ಪಷ್ಟವಾಗಿ ತೋರಿಸುತ್ತೋ ಹಾಗೆ ಅದು ಆತ್ಮವಸ್ತುವನ್ನು ಹಿಡಿದು ತೋರಿಸುತ್ತೆ. ಹಾಗಿಲ್ಲದೆ ಇದ್ರೆ ನಮಗೆ ಅದು ಅನುಭವಕ್ಕೆ ಬರುವುದಿಲ್ಲ. ಹಾಗಾಗಿ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನಿಗೂ ಈ ಶುಚಿ ಬೇಕು, ಸಾಮಾಜಿಕವಾದ ದಾರಿಯಲ್ಲಿ ಸಾಗುವವನಿಗೂ ಈ ಶುಚಿ ಬೇಕು. ಆದ್ದರಿಂದ ಶೌಚಂ. ಅದಾದ ಮೇಲೆ ಮುಂದಿನಂತಹದ್ದು ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ, ಇಂದ್ರಿಯಗಳನ್ನು ಗೆಲ್ಲುವಂತಹದ್ದು. ಇಂದ್ರಿಯಗಳನ್ನು ಗೆಲ್ಲುವಂತಹದ್ದು ಸಹ ಹಾಗೇನೆ. ಯಾಕೆಂದರೆ ಈ ಇಂದ್ರಿಯವನ್ನು ನಾವು ಅದು ಕೇಳಿದ್ದನ್ನೆಲ್ಲ ಕೊಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಅವು ನಮ್ಮ ಹಿಡಿತದಲ್ಲಿ ಇರುವುದಿಲ್ಲ. ಕಠೋಪನಿಷತ್ತು ಒಂದು ಮಾತು ಹೇಳುತ್ತೆ, ಏನು ಅಂದರೆ ಮನುಷ್ಯನಿಗೆ ಮೊದಲು ಹೊರಗಿನ ವಸ್ತುಗಳನ್ನು ನೋಡಿದ ತಕ್ಷಣ ಸೆಳೆತ ಉಂಟಾಗುತ್ತಂತೆ. ಆ ಕ್ಷಣದಲ್ಲಿ ಇಂದ್ರಿಯಗಳನ್ನು ಅವನು ಸಡಿಲ ಬಿಟ್ಟ ಅಂದರೆ ಆಮೇಲೆ ಏನಾಗುತ್ತೆ ಅಂದರೆ ಆ ವಸ್ತುಗಳು ಹೇಳಿದಾಗ ನಮ್ಮ ಇಂದ್ರಿಯ ಕೇಳ್ತವೆ ಅಷ್ಟೇ ಹೊರತು ನಾವು ಹೇಳಿದಾಗ ನಮ್ಮ ಇಂದ್ರಿಯಗಳು ಕೇಳೋದಿಲ್ಲ. ಹಾಗಾಗಿ ಈ ಇಂದ್ರಿಯಗಳು ಎನ್ನುವಂತಹ ಕುದುರೆ, ವಿಷಯಗಳೇ ವಸ್ತುಗಳು, ಇಂದ್ರಿಯಕ್ಕೆ ಕಾಣುವಂತಹ ವಿಷಯಗಳೇ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳು, ಮತ್ತೆ ಮನಸ್ಸೇ ಅದರ ಹಗ್ಗ, ಬುದ್ಧಿಯೇ ಸಾರಥಿ. ಅಲ್ಲಿ ಪ್ರಯಾಣ ಮಾಡ್ತಾ ಇರೋನು ಯಾರು ಅಂದರೆ ಜೀವಾತ್ಮ.
ಈ ಹಗ್ಗ ಹಿಡ್ಕೊಂಡವನಿಗೊಂದು ಭಾವನೆ ಇರುತ್ತೆ, ಕುದುರೆ ಹಗ್ಗ ನನ್ನ ಕೈಲಿದೆ ಅಂತ. ಆದರೆ ಈ ಕುದುರೆಗಳು ತುಂಬ ಹುಷಾರಾಗಿರ್ತವೆ. ಅವು ತೀರಾ ಹಳ್ಳಕ್ಕೆ ಬರೋ ತನಕನೂ ಸಹ ಇವನನ್ನು ಬೀಳಿಸ್ತೇವೆ ಅಂತ ಗುಟ್ಟನ್ನೇ ಕೊಡೋದಿಲ್ಲ. ಬಿದ್ದ ಮೇಲೆ ಏಳಿಕಾಗದಿದ್ದ ಹಂಗೆ ಬೀಳಿಸ್ತವೆ. ನಾವು ಎಷ್ಟೆಲ್ಲ ನೋಡ್ತೇವೆ ಇದನ್ನೆಲ್ಲ, ಅಕ್ಕಪಕ್ಕದಲ್ಲೇ ಬೇಕಷ್ಟು ಇದನ್ನು. ಹಾಗಾಗಿ ಇಂದ್ರಿಯ ನಿಗ್ರಹ ಎನ್ನುವಂಥದ್ದು ಕೇವಲ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವರೆಗೂ ಅಷ್ಟೇ ಅಲ್ರಿ, ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಅದು ಇಲ್ಲದೆ ಇದ್ದದನ್ನೇ ದಿನ ಬೆಳಗಾರ ಪೇಪರ್ ನಾವು ನೋಡಬಾರ್ದನ್ನು ನೋಡ್ತೇವೆ ನಾವು. ಈ 5 ಧರ್ಮದ ಮುಖ. ಧರ್ಮಕ್ಕೆ ಪಂಚಮುಖಗಳು, 10 ಮುಖ ಉಂಟು. ಅದನ್ನು ಸಂಕ್ಷೇಪ ಮಾಡಿ 5 ಮುಖಕ್ಕೆ ಇಳಿಸಿ ಕೊಡ್ತಾನೆ ಮನು ಮಹಾರಾಜ. ಈ 5 ಬೇಡವ ನಮಗೆ? ಇದು ಧರ್ಮ ಅಂತ ಒಪ್ಕೊಳ್ಳೋಕೆ ತಯಾರಿದ್ದೇವೆ ಇಲ್ವ ನಾವು ಇವಾಗ? ಯಾವ ದೇಶದವರಿಗೆ ಬೇಡ ಇದು ಹೇಳಿ ನೋಡೋಣ. ಹಾಗಾಗಿ ಇದು ಧರ್ಮದ ಮುಖ. ಇಂಥ ಧರ್ಮದಿಂದ ಮಾತ್ರ ದೇಶ ಅದು ತನ್ನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಸಾಧ್ಯ. ಅದು ಇಲ್ಲದೇ ಇದ್ದರೆ ದೇಶ ಹದಗೊಟ್ಟು ಹೋಗ್ತದೆ ಅಂತ ಪ್ರತಿಯೊಬ್ಬ ಮನುಷ್ಯನೂ ಪಾಲಿಸಲೇಬೇಕಾದಂಥದ್ದು ಈ ಧರ್ಮ. ಇದನ್ನು ಸಾಮಾಸಿಕಂ ಧರ್ಮಂ ಅಂದರೆ ಇದು ಸಾಮೂಹಿಕವಾದಂಥ ಧರ್ಮ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಧರ್ಮದ ಬಗ್ಗೆ ಈ ವಿವರಣೆಯನ್ನು ಕೊಟ್ಟಾದ ಮೇಲೆ ಮತ್ತೆ ಮುಂದೆ ರಾಮನಾಮದ ಬಗ್ಗೆ ಅವರು ಆ ರಾಮಗೀತೆಯ 4 ಧಾರೆಯಲ್ಲಿ ಪೂರ್ತಿ ಅದರೊಳಗೆ ಬಂದಿದೆ. ಸುಮಾರು 800-900 ಪೇಜುಗಳಷ್ಟು ಆ ರಾಮತತ್ವದ ಬಗ್ಗೆ ಹೇಳಿದ್ದಾರೆ. ನಾನಿವಾಗ ಏನು ಹೇಳಲಿ ಅದ್ರ ಬಗ್ಗೆ, ನಿಮ್ಮ ಬಗ್ಗೆ. ಆದರೂ ಸಹ ಎಷ್ಟು ಸಾಧ್ಯವೋ ಅಷ್ಟನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಆ ರಾಮ ತತ್ವದ ಬಗ್ಗೆ ಅವರು ಹೇಳಿದಂತಹ ಮಾತು ಬಹಳ ಅದ್ಭುತವಾದಂಥ ಮಾತು. ರಾಮನಾಮ. ನಮ್ಮಲ್ಲಿ ಬಹಳಷ್ಟು ಜನ ವೈಷ್ಣವರು ಮತ್ತು ಬಹಳಷ್ಟು ಜನ ಶೈವರು ಅಂತೆಲ್ಲ ಇರ್ತಾರೆ. ಶೈವರು ಶಿವನೇ ಹೆಚ್ಚು ಅಂತ ಹೇಳ್ತಾರೆ, ವೈಷ್ಣವರು ವಿಷ್ಣುವೇ ಹೆಚ್ಚು ಅಂತ ಹೇಳ್ತಾರೆ. ಆದರೆ ಈ ಮಧ್ಯದಲ್ಲಿ ರಾಮ ಎನ್ನುವಂಥನೊಬ್ಬ ಇದ್ದಾನೆ. ರಾಮ ಎನ್ನುವಂಥದ್ದು ಉಪನಿಷತ್ತಿನ ಪ್ರಕಾರ ಪರಬ್ರಹ್ಮ ವಸ್ತುವಿಗಿಂತ ಆತ ಬೇರೆ ಅಲ್ಲ. ಯಾಕೆಂದರೆ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದಂಥ ರಾಮಾನಂದ ಯತಿಗಳು ಒಂದು ಮಾತು ಹೇಳ್ತಾರೆ, ರಾಮನಾಮ್ನಿ ಪರೇ ಧಾಮ್ನಿ ಕೃತ್ಸನ ಆಮ್ನಾಯ ಸಮನ್ವಯ ಅಂತ. ರಾಮ ಎನ್ನುವಂಥ ಈ 2 ಅಕ್ಷರದಲ್ಲಿ ಇಡೀ ವೈದಿಕ ವಾಂಗ್ಮಯವೇ ಅದು ಅಡಗಿ ಹೋಗಿದೆ ಅಂತ. ಹಾಗಾಗಿ ಪರಬ್ರಹ್ಮ ವಸ್ತು ಬೇರೆ ಅಲ್ಲ, ಮತ್ತು ರಾಮನಾಮ ಎನ್ನುವಂಥದ್ದು ಬೇರೆ ಅಲ್ಲ. ಈ ನಾಮಕ್ಕೆ ವಿಶಿಷ್ಟವಾದಂಥ ಒಂದು ಶಕ್ತಿ ಉಂಟು ಅಂತ ಅವರು ಹೇಳ್ತಾರೆ. ಆ ವಿಶಿಷ್ಟವಾದ ಶಕ್ತಿ ಏನು ಅಂದರೆ, ಮೊದಲು ನೋಡೋಣ. ನಮ್ಮಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ಅಷ್ಟಾಕ್ಷರಿ ಎನ್ನುವಂಥ ಒಂದು ಮಂತ್ರ ಉಂಟು, ನಿಮಗೆ ಗೊತ್ತು ಬಹಳಷ್ಟು ಜನರಿಗೆ. ಶಿವನಿಗೆ ಸಂಬಂಧಪಟ್ಟ ಹಾಗೆ ಪಂಚಾಕ್ಷರಿ ಎನ್ನುವಂಥ ಮಂತ್ರ ಉಂಟು. ಈ ರಾಮನಾಮ ಎನ್ನುವಂಥದ್ದು ಅದು ಹೇಗೆ ಆಗಿದೆ ಅಂದರೆ ನೋಡಿ, ಅವರ ವಿವರಣೆ, ಜ್ಞಾನಿಗಳ ವಿವರಣೆ, ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಅವರು ವಿವರಣೆಯನ್ನು ಕೊಡ್ತಾರೆ. ನಾರಾಯಣ ಅಷ್ಟಾಕ್ಷರೇ ಚ ಶಿವ ಪಂಚಾಕ್ಷರೇ ತಥಾ ಅರ್ಥಕಾರಣದ್ವಯಂ ರಾಮೋ ರಮಂತೆ ಯತ್ರ ಯೋಗಿನಃ ಅಂತ. ಈ ನಾರಾಯಣ ಮಂತ್ರದಲ್ಲಿರುವಂಥದ್ದು ನಾರಾಯಣಾಯ ಅಂತ ಬರುತ್ತೆ. ಅಲ್ಲಿರುವಂಥ ಆ ರಾ ಎನ್ನುವಂಥ ವರ್ಣವನ್ನು ತೆಗೆದುಬಿಡಿ. ಹಾಗೆಯೇ ಪಂಚಾಕ್ಷರಿ ಮಂತ್ರದಲ್ಲಿ ನಮಃ ಅಂತ ಶುರುವಾಗಿ ಮಕಾರ ಅನ್ನೋದುಂಟಲ್ಲ, ಆ ಮಕಾರವನ್ನು ತೆಗೆದುಬಿಡಿ. ಈ ರಾ ಮತ್ತು ಮ ಎರಡನ್ನು ಸೇರಿಸ್ಬಿಟ್ರೆ ಏನಾಯಿತು? ರಾಮ ಅಂತಾಯಿತು. ಅಂದರೆ ರಾಮ ಎನ್ನುವಂಥ ವಸ್ತು ಶಿವ ವಿಷ್ಣು ಮತ್ತು ಶಿವನನ್ನು ಐಕ್ಯದಲ್ಲಿ ನಿಲ್ಲಿಸುವಂಥ ಒಂದು ವಿಶೇಷವಾದ ಮಂತ್ರ. ಅಂದರೆ ಈ 2 ಸಗುಣ ರೂಪಗಳನ್ನು ಸಹ ಪರಬ್ರಹ್ಮ ರೂಪದಲ್ಲಿ ನೆಲೆಗೊಳಿಸುವಂತಹ ಮಂತ್ರ. ಹಾಗಾಗಿ ಇದು ಅತ್ಯಂತ ವಿಶಿಷ್ಟವಾದಂಥದ್ದು. ಈ 2 ವರ್ಣವನ್ನು ಅಲ್ಲಿಂದ ತೆಗೆದ್ರಲ್ಲ, ಓಂ ನಮೋ ನಾರಾಯಣಾಯ ಅಂತ ಶಬ್ದ ಇರೋದು ಮಂತ್ರ. ಅಲ್ಲಿರುವಂಥ ಆ ರಾ ತೆಗೆದ್ರೆ ಏನಾಗುತ್ತೆ ಇವಾಗ ನೋಡಿ, ಸ್ವಲ್ಪ ವಿಚಾರ ಮಾಡಿ. ಆಗ ಆಗುವಂಥದ್ದು ಏನು ಅಂದರೆ ನಮೋ ನಾಯನಾಯ ಅಂತ ಆಗ್ಬಿಡುತ್ತೆ. ನ ಅಯನಾಯ ಅಂತ. ಅಯನ ಅಂದರೆ ಆಶ್ರಯ ಅಂತ. ಅಂದರೆ ಆ ಅಕ್ಷರ ತೆಗೆದ್ರೆ ಆ ಮಂತ್ರ ಏನು ಹೇಳುತ್ತೆ ಅಂದರೆ, ನಾನು ನಿಮಗೆ ಯಾರಿಗೂ ಆಶ್ರಯವನ್ನು ಕೊಡುವವನಲ್ಲ, ನಾನು ನಿಮ್ಮನ್ನು ರಕ್ಷಿಸುವವನಲ್ಲ ಅಂತ. ರಕ್ಷಿಸದೇ ಇರುವ, ಆಶ್ರಯವನ್ನು ಕೊಡದೇ ಇರುವಂಥ ಮಂತ್ರ ನಮಗೆ ಬೇಕಾ? ಒಂದೇ ಒಂದು ಅಕ್ಷರ ನಾಯನಾಯ, ನ ಅಯನಾಯ. ಅಯನ ಅಂದರೆ ಶೆಲ್ಟರ್ ಅಂತ ಅರ್ಥ, ಆಶ್ರಯ ಅಂತ ಅರ್ಥ.
ಹಾಗೆ ಆ ಪಂಚಾಕ್ಷರಿ ಮಂತ್ರಕ್ಕೆ ಬರೋಣ. ಶಿವ ಅನ್ನೋದಕ್ಕೆ ಅರ್ಥ ಮಂಗಳ, ಕಲ್ಯಾಣ ಸ್ವರೂಪ ಅಂತೆಲ್ಲ ಅರ್ಥ. ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ ಎನ್ನುವಂಥದ್ದು ಕೋಶ. ಆ ನಮಃ ಶಿವಾಯ ಎನ್ನುವಂಥ ಮಕಾರ ತೆಗೆದ್ರೆ ಏನಾಯಿತು? ನ ಶಿವಾಯ ಅಂತ ಆಯ್ತು. ಯಾವುದು ಶಿವ ಅಲ್ಲವೋ ಅದು ಅಶಿವ, ಅದು ಅಮಂಗಳ. ನಮಗೆ ನಾವು ಆರಾಧ್ಯ ಅಂತ ಯಾವ ದೇವರನ್ನು ಗುರುತಿಸ್ಕೊಳ್ತೇವೋ ಅದು ಅಮಂಗಳ ಸ್ವರೂಪದಲ್ಲಿರಲಿ ಅಂತ ನಾವು ಬಯಸ್ತೇವ? ಶುಭ ಅಲ್ಲದ ದೇವರು ನಮಗೆ ಬೇಕಾ? ನೋಡಿ ಆ ಅಕ್ಷರದ ಸ್ವಾರಸ್ಯ ಹೇಗಿದೆ ಅಂತ. ಹಾಗಾಗಿ ಆ ಅಕ್ಷರವನ್ನು ತೆಗೆದುಬಿಟ್ರೆ ನಾರಾಯಣ ಎನ್ನುವಂತಹ ಆ ಮಂತ್ರವೂ ಪೂರ್ತಿ ಆಗೋದಿಲ್ಲ, ಮತ್ತೆ ಶಿವ ಪಂಚಾಕ್ಷರಿ ಮಂತ್ರವೂ ಪೂರ್ತಿ ಆಗೋದಿಲ್ಲ. ಹಾಗಾಗಿ ಅದು ಎರಡು ಸೇರಿದಾಗ ಇಲ್ಲೊಂದು ಪೂರ್ಣ ವಸ್ತು ಆಗತ್ತೆ, ರಾಮ ಎನ್ನುವಂತಹ ಪರಬ್ರಹ್ಮ ವಸ್ತು ಅಂತ. ಅಥವಾ ಈ ರಾಮ ಎನ್ನಲ್ಲಿರುವಂಥ, ಈಗ ಬೇರೆ ರೀತಿ ಅರ್ಥ, ಈ ಮಕಾರನ್ನು ತೆಗೆದುಕೊಂಡು ಹೋಗಿ ಪಂಚಾಕ್ಷರಿ ಸೇರಿಸಿದಾಗ ನಮಃ ಶಿವಾಯ ಅನ್ನುವಂಥ ಪಂಚಾಕ್ಷರಿ ಮಂತ್ರ ಆಗುತ್ತೆ. ರಾಮ ಎನ್ನಲ್ಲಿರುವಂಥ ರಾ ತೆಗೆದುಕೊಂಡು ಹೋಗಿ ಅಷ್ಟಾಕ್ಷರಿ ಸೇರಿಸಿದಾಗ ನಮೋ ನಾರಾಯಣ ಅಂತ ಅಷ್ಟಾಕ್ಷರಿ ಆಗುತ್ತೆ. ಹಾಗಾಗಿ ಈ ರಾಮ ಎನ್ನುವಂಥ ಶಬ್ದಕ್ಕೆ ಒಂದು ವಿಶೇಷವಾದ ಶಕ್ತಿ ಉಂಟು. ಅಷ್ಟೇ ಅಲ್ಲ, ಇದು ವಿಷ್ಣು ಮತ್ತು ಶಿವರ ಐಕ್ಯವನ್ನು ಹೇಳುವಂಥ ಒಂದು ಮಹಾಮಂತ್ರ. ಇದು ಒಂದರ್ಥ. ಅದರ ಜೊತೆಗೆ ಇನ್ನೊಂದು ರಾಮ ಶಬ್ದದ ವಿಶೇಷತೆ ಅವರು ಹೇಳ್ತಾರೆ, ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾ ಸ್ಮರನ್ ನರೋ ನ ಲಿಪ್ಯತೆ ಪಾಪೈ ಭಕ್ತಿಂ ಮುಕ್ತಿಂಚ ವಿಂದತಿ. ಇದು ಉಪನಿಷತ್ತಿನ ಮಾತು. ಶ್ರೀಧರರ ಸಂದೇಶ ಅಂದರೆ ಅದು ಉಪನಿಷತ್ತು ವಾಣಿ, ನೆನಪಿಟ್ಕೊಳ್ಬೇಕು ನಾವು. ಉಪನಿಷತ್ತಿನ ಹಿನ್ನೆಲೆ ಇಲ್ಲದೆ ಯಾವುದೇ ಉಪದೇಶವನ್ನು ಕೊಡೋದಿಲ್ಲ ಅವರು. ಈ ಮಂತ್ರಕ್ಕೆ ರಾಮ ಅನ್ನೋ ಎಲ್ಲರ ಅಕ್ಷರ ಉಂಟಲ್ಲ, ಇಲ್ಲೊಂದು ವಿಶೇಷವಾದ ಅರ್ಥ ಉಂಟು ಅಂತ ಉಪನಿಷತ್ತಿನ ಹಿನ್ನೆಲೆ ಹೇಳ್ತಾರೆ. ರಕಾರೋಚ್ಚಾರ ಮಾತ್ರೇಣ ಬಹಿರ್ನಿರ್ಯಾತಿ ಪಾತಕಂ. ನಾವೆಲ್ಲರೂ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದಿಷ್ಟು ಪಾಪ ಮಾಡೇ ಮಾಡ್ತೇವೆ, ಒಳ್ಳೆಯದನ್ನು ಮಾಡಿರ್ತೇವೆ. ಆದರೆ ಆ ರಾಮ ಎನ್ನಲ್ಲಿರುವಂತಹ ರಾ ಎನ್ನುವಂಥ ಅಕ್ಷರವನ್ನು ಉಚ್ಚಾರ ಮಾಡಿದಾಗ, ಹಾಗೆ ಹೇಳ್ತಾ ಹೋಗಿ, ಸ್ವಲ್ಪ ಗಮನಿಸಿ, ದಯವಿಟ್ಟು ಇಲ್ಲಿ ಅಬ್ಸರ್ವ್ ಮಾಡಿ, ಮನೆಗೆ ಹೋಗಿ ಗಮನಿಸಿ. ರ ಅಂದ ತಕ್ಷಣ ಒಳಗಿಂದ ಬರ್ತಾ ಇರುತ್ತೆ. ಹಾಗೆ ಬರಬೇಕಿದ್ರೆ ಅದು ಈವರೆಗೆ ನಾವು ಮಾಡಿದ ಎಲ್ಲ ಪಾಪಗಳನ್ನು ಆ ಅಕ್ಷರ ಎಳ್ಕೊಂಡು ಬರುತ್ತಂತೆ. ಹಾಗೆ ಎಳ್ಕೊಂಡು ಬಂದು ಪಾಪಗಳನ್ನು ಹೊರಗೆ ಹಾಕತ್ತಂತೆ. ಹೊರಗೆ ಹಾಕಿದ ಮೇಲೆ ಮತ್ತೆ ಹೊರಗೆ ಹೋದ ಪಾಪ ಒಳಗೆ ಹೋಗದೇ ಇರಲಿ ಅಂತ ಮಕಾರ, ಮತ್ತೆ ಹೊರಗೆ ಹೋದದ್ದು ಒಳಗೆ ಬರದೇ ಇರಲಿ ನಾವು ಏನು ಮಾಡಬೇಕು? ಬಾಗಿಲು ಹಾಕಬೇಕು, ಬೇಡ ಹಾಕಬೇಕು. ಹಾಗೆ ರಾ ಮ ಅಂದ ತಕ್ಷಣ ಏನಾಗುತ್ತೆ? ತುಟಿ ಸೇರಿಬಿಡುತ್ತೆ. ಹೋದ ಪಾಪ ಮತ್ತೆ ಒಳಕ್ಕೆ ಬರದೇ ಇರುವ ಹಾಗೆ ತಡೆಯುವಂತಹ ದ್ವಾರ ಸಮಾನವಾದಂತಹ ಮಂತ್ರ ರಾಮನಾಮ. ನಾವು ಎಷ್ಟು ಸಲ ಈ ನಾಮ ಹೇಳ್ತೇವೆ, ಆದರೆ ಒಂದ್ಸಲ ನಮಗಿದು ಗೊತ್ತಾಗೋದಿಲ್ಲ. ಅಲ್ಲಿ ಏನು ಹೇಳ್ದಂಗಾಯ್ತು? ನಾನು ಪಾಪನೇ ಮಾಡಲಿಲ್ಲ ಅಂತ ಯಾವನಿಗೆ ಅಪ್ಪಟ ವಿಶ್ವಾಸ ಉಂಟೋ ಅವರು ರಾಮನಾಮವನ್ನು ಹೇಳಬೇಕಾದದ್ದಿಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಒಪ್ಕೊಬಿಡ್ಲಾ? ಅದಿಲ್ಲ ಅಂತ ಆದರೆ ಅದನ್ನು ಪದೇ ಪದೇ ಹೇಳ್ತಾ ಇರಬೇಕು ಅಂತ. ಪದೇ ಪದೇ ಹೇಳಬೇಕು. ಯಾಕೆಂದರೆ ಆ ಪದೇ ಪದೇ ಅನ್ನೋದಕ್ಕೆ ಅರ್ಥ ನೂರಾರು ಸಲ, ಸಾವಿರಾರು ಸಾಲಿ ಅಂತನೂ ಅರ್ಥ ಉಂಟು. ಯಾಕೆಂದರೆ ಬಹಳಷ್ಟು ಸಲ ಅಂತ ಅರ್ಥ. ಆ ಬಹಳಷ್ಟು ಸಲ ಅನ್ನೋದಕ್ಕೆ ಇನ್ನೊಂದು ಅರ್ಥ ಉಂಟು, ಅನೇಕ ಬಾರಿ ಅಂತ. ಅನೇಕ ಬಾರಿ ಅಂದರೆ ಏನು? ಏಕಭಿನ್ನಂ ಅನೇಕಂ. ಒಂದು ಸಲ ಬಿಟ್ಟು 2 ಸಲ 3 ಸಲ ಹೇಳುವುದು ಸಹ ಅನೇಕವೇ. ವಿಷ್ಣು ಸಹಸ್ರನಾಮದಲ್ಲಿ ಪಾರ್ವತಿ ಆ ಫಲಶ್ರುತಿಯಲ್ಲಿ ಒಂದು ಮಾತನ್ನು ಕೇಳ್ತಾಳೆ. ಏನು ಅಂದರೆ, ಪ್ರಾಯಶಃ ನಮ್ಮೆಲ್ಲ ಹಣೆ ಬರವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಜಗನ್ಮಾತೆ ಪಾರ್ವತಿ ಶಿವನ ಹತ್ರ ಈ ಪ್ರಶ್ನೆ ಕೇಳ್ತಾಳೆ. ನಾವೆಲ್ಲ ಯಾಂತ್ರಿಕ ಜೀವನದಲ್ಲಿ ಇದ್ದವರು ನೋಡಿ, ನಮಗೆ ಬಹಳಷ್ಟು ಇದನ್ನು ಹೇಳೋದಕ್ಕೆ ಪುರುಷತ್ತಿಲ್ಲ. ಪೂಜೆ ಪುನಸ್ಕಾರ ಅಷ್ಟಕ್ಕಷ್ಟೇ, ಮತ್ತು ಪುನಃ ಕೊನೆ ಪಕ್ಷ ಒಂದಿಷ್ಟು ನಾಮಸ್ಮರಣೆ ಮಾಡೋಣ, ಅದಕ್ಕೂ ಪುರುಷತ್ತಿಲ್ಲ. ಧಾವಂತ. ಇನ್ನು ಎಷ್ಟೋ ಜನರಿಗಂತೂ ಗೊತ್ತು, ಪಾಪ ಅವರು ಆಫೀಸಲ್ಲಿ ಹೋಗಿ ಕುಳಿತರೆ ಅವರು ಸೂರ್ಯ ಉದಯ ಸೂರ್ಯ ಅಸ್ತವನ್ನು ನೋಡ್ದೇನೇ ವರ್ಷಗಟ್ಟಲೆ ಆಗಿಬರುತ್ತೆ. ಅವರಿಗೆ ಇದೇ ಸೂರ್ಯ ಉದಯ, ಇದೇ ಸೂರ್ಯ ಅಸ್ತ. ಹಾಗಾಗಿ ಅಂಥವರಿಗೂ ಒಂದು ಕೃಪೆ ತೋರ್ಬೇಕೋ ಬೇಡ? ಅದಕ್ಕೋಸ್ಕರ ಪಾರ್ವತಿ ಕೇಳ್ತಾಳೆ. ಪಾರ್ವತ್ಯುವಾಚ
ಕೇನೋಪಾಯೇನ ಲಘುನಾ ವಿಷ್ಣೋರ್ನಾಮ ಸಹಸ್ರಕಂ ಪಠ್ಯತೆ ಪಂಡಿತೈ ನಿತ್ಯಂ ಶ್ರೋತಮಿಚ್ಛಾಮ್ಯಹಂ ಪ್ರಭೋ. ಕೇನೋಪಾಯೇನ ಲಘುನ, ನನಗೆ ಒಂದು ಅತ್ಯಂತ ಸರಳವಾಗಿ, ಸುಲಭವಾಗಿ, ಸಂಕ್ಷೇಪವಾಗಿ ಭಗವಂತನ ನಾಮಸ್ಮರಣೆ ಮಾಡುವ ವಿಧಾನವನ್ನು ಹೇಳಿ. ಯಾಕಮ್ಮ ಅಷ್ಟು ಸಂಕ್ಷೇಪ? ಪುರುಷತ್ತಿಲ್ಲ ನನಗೆ. ಅಡುಗೆ ಮನೆ ಕೆಲಸ ನಿಮ್ಗೇನು ಗೊತ್ತು? ನಾನು ಹೇಳಿದ್ದಿದು, ಪಾರ್ವತಿ ಹೇಳಿದ್ದಲ್ಲ. ಬಹಳಷ್ಟು ಜನ ಕೆಲಸಕ್ಕೆ ಹೋಗೋ ತಾಯಿಂದ್ರ ಪರಿಸ್ಥಿತಿ ಇದು. ಹಾಗಾಗಿ ನನಗೆ ಬಹಳಷ್ಟು ಪುರುಷತ್ತಿಲ್ಲ ನನಗೆ. ಅದಕ್ಕೋಸ್ಕರ ಕೇನ ಉಪಾಯೇನ ಲಘುನ, ಅತ್ಯಂತ ಶಾರ್ಟ್ ಆಗಿರಬೇಕು. ಆದರೆ ಅದನ್ನು ಹೇಳಿದರೆ ವಿಷ್ಣೋರ್ ನಾಮ ಸಹಸ್ರಕಂ, ಭಗವಂತನ 1000 ನಾಮಕ್ಕೆ ತುಲ್ಯವಾಗಿರಬೇಕು, ಸಮಾನವಾಗಿರಬೇಕು. ಎಲ್ಲ ನಮ್ಮದೇ ಹಣೆ ಬರೆಯೋದು. ಶ್ರಮ ಕಡಿಮೆ, ಜಾಸ್ತಿ ಫಲ. ಇದನ್ನು ಕೇಳಿದವಳು ಯಾರು? ಪಾರ್ವತಿ, ಜಗನ್ಮಾತೆ, ದಯಾ ಸಿಂಧು ಅವಳು. ಈಶ್ವರ ಹೇಳ್ತಾನೆ ಆಗ, ಈಶ್ವರ ಉವಾಚ. ಖುಷಿ ಆಯ್ತಂತೆ ಅವನಿಗೆ. ಏಕೆಂದ್ರೆ ಕೇಳೋದಾರ ಹಿಂಗಿದ್ದ ಪ್ರಶ್ನೆ ಕೇಳಬೇಕ್ರಿ. ಎಷ್ಟೋ ಜನರಿಗೆ ಹೆಂಗೆ ಪ್ರಶ್ನೆ ಕೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಇಂಥ ಪ್ರಶ್ನೆ. ಯಾಕೆಂದ್ರೆ ಇದು ನಿನ್ನ ಸ್ವಾರ್ಥದ ಪ್ರಶ್ನೆ ಅಲ್ಲ, ಬಹುಜನರಿಗೆ ಹಿತವನ್ನು ಉಂಟು ಮಾಡುವ ಪ್ರಶ್ನೆ ಅಂಥೇಳಿ ತಕ್ಷಣ ಹೇಳಿದಂತೆ ಈಶ್ವರ ಉವಾಚ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಎಂಥ ಪ್ರಶ್ನೆ ಕೇಳಿದೆ. ರಮೇ ರಾಮೇ ಮನೋರಮೆ ಅಂತಾನೆ, ಎಲ್ಲ ಪಾರ್ವತಿಗೆ ವಿಶೇಷಣ. ಅದನ್ನು ಕೇಳಿದಾಗ ಶಿವನಿಗೆ ಬಹಳ ಸಂತೋಷ ಆಯ್ತಂತೆ. ಅದಕ್ಕೋಸ್ಕರ ನನ್ನ ಮನಸ್ಸನ್ನು ರಮಿಸುವಳು, ಸಂತೋಷ ಕೊಟ್ಟೆ ಈ ಪ್ರಶ್ನೆಯನ್ನು ಕೇಳಿ ನೀನು, ಹಾಗಾಗಿ ಬಹಳ ಸಂತೋಷ ಆಗಿದೆ. ರಮೇ ರಾಮೇ ಮನೋರಮೆ, ಒಂದರ್ಥ ಸುಂದರಿ ಅಂತನೂ ಅರ್ಥ. ಕೆಲವು ಜನರಿಗೆ ಹೊರಗಿನ ಸೌಂದರ್ಯ ಇರ್ತದೆ, ಒಳಗಿನ ಸೌಂದರ್ಯ ಇರೋಲ್ಲ. ಆ ಒಳಗಿನ ಸೌಂದರ್ಯ ಇದ್ದಾಗ ಮಾತ್ರ ಇಂಥ ಪ್ರಶ್ನೆ ಕೇಳೋದಕ್ಕಾಗತ್ತೆ. ಅಂದ ಮಾತ್ರಕ್ಕೆ ಹೊರಗಿನ ಸೌಂದರ್ಯ ಬೇಡ ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಒಳಗಿನ ಸೌಂದರ್ಯ ಇದ್ದಾಗ ತಾತ್ವಿಕವಾದ ವಿಚಾರ ಬರುತ್ತೆ. ಹಾಗಾಗಿ ರಮೇ ರಾಮೇ ಮನೋರಮೆ, ಇಷ್ಟೆಲ್ಲ ಪಾರ್ವತಿಯ ಪ್ರಶ್ನೆಯಿಂದ ಸಂತೋಷಗೊಂಡಂತಹ ಶಿವ ಹೇಳ್ತಾನೆ, ಶ್ರೀರಾಮ ರಾಮ ರಾಮೇತಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ನೀನು 3 ಸಲ ರಾಮ 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 ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ 1000. ಇದನ್ನು ಕೇಳಿ ಆಗ ನೀವು ಹೇಳ್ತೀರಿ, ಎಸ್, ಈಶ್ವರ ಇಸ್ ಡಲ್ ಇನ್ ಮ್ಯಾಥಮೆಟಿಕ್ಸ್. ಅಲ್ರಿ 3 ಸಲ ಹೇಳಿದ್ರೆ 100 ಆಗೋಲ್ಲ, ಇನ್ನು ಹೇಗ್ರಿ 1000 ಆಗತ್ತೆ? ಈಶ್ವರನಿಗೆ ಗೊತ್ತಿಲ್ಲ, ಏನೋ ಪಾರ್ವತಿಗೆ ಹೇಳಬೇಕು ಅಂತ ಹೇಳಿಬಿಟ್ಟ ಅಂತ ನೀವು ತೀರ್ಮಾನ ಮಾಡ್ತೀರಿ. ಗೊತ್ತು ನನಗೆ, ತೀರ್ಮಾನ ಮಾಡ್ತೀರಂತೆ. ಅದಕ್ಕೂ ಮೊದಲು ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡೋಣ. ಯಾಕೆಂದ್ರೆ ಋಷಿಗಳ ಮಾತು ಅದು, ವ್ಯಾಸರು ಹೇಳಿದ್ದು ಅದು, ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಜಾಸ್ತಿ ವ್ಯಾಸರು ಹೇಳಬೇಕಿದ್ರೆ ಜಗತ್ಪಿತನಾದಂಥ ಪರಮೇಶ್ವರ ಹೇಳಿದ ಮಾತು ಅದು. ಅವನ ಮಾತು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಹೇಳ್ತಾನೆ 3 ಸಲ ನೀನು ರಾಮ ರಾಮ ಅಂತ ಹೇಳಿದ್ರೆ ಅದು 1000 ನಾಮಕ್ಕೆ ಸಮಾನ ಅಂತ ಆಗ್ಬೇಕಲ್ವಾ ಲೆಕ್ಕಾಚಾರ ಮಾಡಿದಾಗ? ಆಗತ್ತೆ. ನೋಡೋಣ ಹೇಗೆ. ನಮ್ಮಲ್ಲಿ ಅಕ್ಷರಗಳು, ಅಕ್ಷರ ಅನ್ನೋದು ಎಷ್ಟು ಸತ್ಯವೋ ಅವು ಸಂಖ್ಯೆಯನ್ನು ಹೇಳ್ತೇವೆ ಅನ್ನೋದು ಅಷ್ಟೇ ಸತ್ಯ. ಒಂದ್ಸಲ ನಾವು ಇವಾಗ LKG ಹೋಗಬೇಕು. ಏನ್ರಿ ಶ್ರೀಧರ ಸ್ವಾಮಿಗಳ ಉಪದೇಶದ ಬಗ್ಗೆ ಉಪನ್ಯಾಸ ಮಾಡಿ ಅಂದರೆ ನಮ್ಮನ್ನೆಲ್ಲ LKG ಲೆವೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ದಯವಿಟ್ಟು ಬೈಬೇಡಿ. ನಾವೆಲ್ಲ ಆವಾಗಲೂ ಪ್ರಾಮಾಣಿಕ ಕಲ್ತಿಲ್ಲ, ಅದಕ್ಕೋಸ್ಕರ ಈ ಮಾತು ಹೇಳ್ತಿದ್ದೇನೆ, ನನ್ನನ್ನು ಸೇರಿಸ್ಕೊಂಡು. ಅಕ್ಷರಗಳು ಸಂಖ್ಯೆಯನ್ನೂ ಹೇಳ್ತವೆ. ನೋಡಿ, ಈ ವರ್ಗೀಯ ವ್ಯಂಜನಗಳು ಅಂತ ನಮ್ಮಲ್ಲಿ ಒಂದು 25 ಅಕ್ಷರಗಳಿವೆ. ಅದಾದ್ಮೇಲೆ ಒಂದು 8 ಅವರ್ಗೀಯ ವ್ಯಂಜನಗಳು ಅಂತಿವೆ. ಕ ಖ ಗ ಘ ङ ಚ ಛ ಜ ಜ ಞ ಟ ಠ ಡ ಢ ಣ ತ ಥ ದ ದ ನ ಪ ಫ ಬ ಭ ಮ ಯ ರ ಲ ವ ಶ ಷ ಸ ಹ, ಬೇಕಿದ್ರೆ ಳ. ಇವು ಅಕ್ಷರಗಳು. ನಾವೆಲ್ಲರೂ ಮೊದಲು ಕಲಿಯುವ ಅಕ್ಷರಗಳು. ಈ ಅಕ್ಷರಗಳಲ್ಲಿರುವ ವಿಶೇಷತೆ ನಮಗೆ ಗೊತ್ತಿರಲ್ಲ. ಯಾಕೆಂದ್ರೆ ಅಂದು ನಮ್ಮ ಪಾಠ ಮಾಡುವ ಮೇಷ್ಟ್ರುಗಳಿಗೂ ಇದು ಗೊತ್ತಿರಲ್ಲ, ಅವ್ರು ಹೇಳೋದು ಇಲ್ಲ. ಅಧ್ಯಾತ್ಮದ ಹಿನ್ನೆಲೆ ಇದ್ರೆ ಮಾತ್ರ ಇದನ್ನು ಹೇಳೋದಕ್ಕೆ ಸಾಧ್ಯ. ಅಕ್ಷರಗಳು ಸಂಖ್ಯೆಯನ್ನು ಹೇಳ್ತವೆ. ಕಾದಿ ದಶ, ಕ ಖ ಗ ಘ ङ ಚ ಛ ಜ ಝ ಞ, ಈ 10 ಅಕ್ಷರ. ಕ ಅಂದ್ರೆ 1, ಖ ಅಂದ್ರೆ 2, ಆಮೇಲೆ ಕ ಖ ಜ ಅಂದ್ರೆ 3, ಝ ಅಂದ್ರೆ 4, ಞ ಅಂದ್ರೆ 5. ಮುಂದೆ ಕಾದಿ ದಶ, ಟ ಅಂದ್ರೆ 6. ಸಾರಿ, ಕ ಖ ಗ ಘ ङ ಚ ಛ ಜ ಚ ಅಂದ್ರೆ 6. ಮತ್ತೆ ಛ ಮಹಾಪ್ರಾಣ,
7, ಜ 8, ಝ 9, ಞ 10. ಇದು ಕಾದಿ ದಶ. ಕದಿಂದ ಞದವರೆಗೆ ಒಂದೊಂದು ಅಕ್ಷರಕ್ಕೆ ಒಂದೊಂದು ಸಂಖ್ಯೆ. 10 ಆಯ್ತೋ ಇಲ್ಲೋ? ಒಂದು ಗುಂಪಾಯ್ತು, ಹಾಗೆ ಇಟ್ಕೊಂಡಿರಿ. ಮತ್ತೆ ಇನ್ನೊಂದು ಗುಂಪಿಗೆ ಹೋಗ್ಬೇಕು. ಟಾದಿ ದಶ. ಟ ಠ ಡ ಢ ಣ. ನ ಅಂದ್ರೆ 5, ಟ 1, ಠ 2, ಡ 3, 4, 5. ಮತ್ತೆ ತ ಅಂದ್ರೆ 6, ನ ಅಂದ್ರೆ 10. 10ರ ಇನ್ನೊಂದು ಗುಂಪಾಯ್ತು, ಹಾಗೆ ಇಟ್ಕೊಂಡಿರೋಣ. ಪಾದಿ ಪಂಚ. ಪ ಫ ಬ ಭ ಮ. 5 ಆಯ್ತಾ ಇಲ್ವಾ? ಅಂದರೆ 10ರ 2 ಗುಂಪು, 5ರದ್ದು 1 ಗುಂಪು, 25 ಆಯ್ತು. ಹಾಗೆ ಇರಲಿ. ಯಾದ್ಯಷ್ಟ. ಯದಿಂದ ಪ್ರಾರಂಭ ಮಾಡಿ 8 ಅಕ್ಷರ. ಯ ಅಂದರೆ 1, ರ ಅಂದರೆ 2, ಮತ್ತೆ ಲ ಅಂದರೆ 3, ವ ಅಂದರೆ 4, ಹೀಗೆ ಹೋಗುತ್ತೆ. ಎಸ್, ಈಗ ತೀರ್ಮಾನ ಮಾಡೋಣ. ರಾಮ ಅನ್ನುವಲ್ಲಿ ಮೊದಲನೇ ಅಕ್ಷರ ಯಾವುದು? ರ. ಅದು ಎಷ್ಟು ಹೇಳುತ್ತೆ ಸಂಖ್ಯೆಯನ್ನು? 2 ಅಂತ ಹೇಳುತ್ತೆ. ಹಾಗೆ ಇಟ್ಕೊಂಡಿರಿ. ಪಕ್ಕದಲ್ಲಿ ಮ. ಮ ಎಷ್ಟು ಹೇಳುತ್ತೆ? ಪಾದಿ ಪಂಚ. ಎಷ್ಟು ಹೇಳುತ್ತೆ? 5 ಆಯ್ತು. ರ ಮತ್ತೆ ಮ. ಆ ರ ಮತ್ತು ಮ ಮಧ್ಯೆ ಒಂದು ಇಂಟು ಹಾಕ್ಬಿಡಿ. ಎಷ್ಟಾಯ್ತಪ್ಪ? ಓ, ನಮಗೂ ಕಷ್ಟ ಮೆನ್ಸು. 2 ಗುಣಿಸು 5 = 10. ಒಂದು ಸಲ ರಾಮ ಅಂತ ಹೇಳಿದ್ರೆ 10 ಅಂತ ಆಯ್ತು. ಹೌದಾ ಅಲ್ವಾ? ಒಂದು ಸಲ ರಾಮ ಇಂಟು ಇನ್ನೊಂದು ಸಲ ರಾಮ. 10 × 10 100. 100 × 10 ಎಷ್ಟಾಯ್ತು ಹೇಳಿ ಇವಾಗ? ಈಶ್ವರ ಸುಳ್ಳು ಹೇಳ್ತಾನ? ಜಗತ್ಪಿತ, ಅವನಿಗೆ ಸುಳ್ಳು ಹೇಳಿ ಆಗಬೇಕಾದ್ದೇನೂ ಇಲ್ಲ. ಹಾಗಾಗಿ ಪಾರ್ವತಿ ಈ ಪ್ರಶ್ನೆಯನ್ನ ಕೇಳಿದಾಗ ಸಂತೋಷಪಟ್ಟನಂತೆ. ನಮ್ಮಲ್ಲಿ ಎಷ್ಟೋ ಜನ ಅದನ್ನು ನಂಬಲಿಕ್ಕೆ ತಯಾರಿಲ್ಲ. ಯಾಕೆಂದರೆ ಇದೆಲ್ಲ ನಮ್ಮ ಈ ಅಧ್ಯಾತ್ಮ ವಿಚಾರದ ಸ್ವಾರಸ್ಯಗಳು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನು. ಆದ್ರೆ ಒಂದು ಕೆಲಸ, ನೀವು ಪ್ರಾಮಾಣಿಕವಾಗಿ ಹೇಳಬೇಕು. ಇದನ್ನು ಮನಸ್ಸನ್ನು ಏಕಾಗ್ರತೆಗೆ ಒಳಪಡಿಸಿ ಹೇಳಬೇಕು ಅಷ್ಟೇ ಹೊರತು ಮನಸ್ಸು ಏನೋ ವಿಚಾರ ಮಾಡೋದು, ವಾಗಿಂದ್ರಿಯ ನೀನು ಹಲ್ಬ್ಕೊಂಡಿರು ಅಂತ ಬಿಟ್ಬಿಡೋದು. ನೋ, ಆವಾಗ ಆಗೋಲ್ಲ. ಅದು ಆ ಒಳಗಿನ ಪಾವಿತ್ರತೆ ಅನ್ನೋದು ನಿರೀಕ್ಷಣೆ ಮಾಡ್ತದೆ. ಅದು ಇದ್ದಾಗ ಮಾತ್ರ ಆಗೋದು. ಹಾಗಾಗಿ 3 ಸಲ ರಾಮ 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 ಅಂತ ಹೇಳಿದರೆ ಅದೇನಾಗುತ್ತೆ? 1,000 ನಾಮಕ್ಕೆ ಸಮಾನವಾಗುತ್ತೆ. ಅದು ನಮ್ಮಲ್ಲಿ ಎಷ್ಟೋ ಜನರಿಗೆ ಒಂದು ಭ್ರಮೆ ಉಂಟು. ಬಹಳಷ್ಟು ಜನ ಇದನ್ನು ಪಾರಾಯಣ ಮಾಡೋಕೆ ನಾನು ಕೇಳಿದ್ದೇನೆ. ಈ ಶ್ಲೋಕವನ್ನು 3 ಸಲ ಹೇಳ್ತಾರೆ. ಹೌದು. ಯಾಕೆ ಅಂದರೆ ಅಲ್ಲಿ ರಾಮ ರಾಮ ಅಂತ 3 ಸಲ ಇದನ್ನು ಯಾಕೆ ಅಂದರೆ ಅರ್ಥ ಆಗದೇ ಇರೋದೇ ತೊಡಕು ಅಷ್ಟೇನೆ. ನೀವು 1 ಸಲ ಹೇಳಿದರೆ ಅದು 1000. 3 ಸಲ ಹೇಳಬಾರದು ಒಂದು ನಿಷೇಧ ಇಲ್ಲ, ಹೇಳೋ ಅವಶ್ಯಕತೆ ಇಲ್ಲ. ಹೇಳಿದರೆ ಅದು ಎಷ್ಟಾಯಿತು ಮತ್ತೆ ಲೆಕ್ಕ ಹಾಕ್ಕೊಳ್ಳಿ ಅಷ್ಟೇ. ನೋಡಿದ್ರ? ಹಾಗಾಗಿ ಅದಕ್ಕೋಸ್ಕರ ಈ ರಾಮ ಮಂತ್ರವನ್ನು ಅದು ತಾರಕ ಮಂತ್ರ ಅಂತ. ಕಾಶಿಯಲ್ಲಿ ಮರಣ ಹೊಂದುವವರಿಗೆ ಸ್ವತಃ ಶಿವನೇ ಬಂದು ಅವರ ಬಲಗಿವಿಯಲ್ಲಿ ಈ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾನೆ ಎನ್ನುವಂಥದ್ದು ಪ್ರಸಿದ್ಧಿ. ಹಾಗಾಗಿ ನಮ್ಮಲ್ಲಿ ಎಷ್ಟೋ ಜನ ತಮ್ಮ ಇಳಿ ವಯಸ್ಸಿನಲ್ಲಿ ಕಾಶಿಗೇ ಹೋಗಬೇಕು ಅಂತ ಹಠ ಹೊತ್ತು ಹೋಗ್ತಾರೆ. ಯಾಕೆಂದರೆ ಅಲ್ಲಿ ಆ ಪರಮೇಶ್ವರ ಬಂದು ಆ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾನೆ ಅಂತ. ಸ್ವತಃ ರಾಮನೇ ಹೇಳಿದ್ನಂತೆ, ನನ್ನ ಮಂತ್ರವನ್ನು ನೀನು ಅವ್ರ ಕಿವಿಯಲ್ಲಿ ಹೇಳಬೇಕು ಅಂತ. ಯಾಕೆ ನೀನು ಹೇಳಿದಾಗ ಈ ರಾಮ ತತ್ವವನ್ನು ಪ್ರಪಂಚಕ್ಕೆ ಪ್ರಚುರಪಡಿಸಿದವನು ನೀನಪ್ಪ ಅಂತ. ನಾವು ಶಿವ ವಿಷ್ಣು ಮಧ್ಯದಲ್ಲಿ ಜಗಳ ಆಡ್ತೇವೆ. ನಾವು ಅವರಿಬ್ರು ಜಲಕ್ರೀಡೆ ಆಡ್ತಾರೆ. ಸ್ವಾರಸ್ಯ ಅಂದರೆ ನಮ್ಮಂಥ ಮೂರ್ಖರು ಬೇರೆ ಯಾರೂ ಇಲ್ಲ ಪ್ರಾಯಶಃ. ಅಷ್ಟು ಹಿನ್ನೆಲೆಯಲ್ಲಿ ಆ ರಾಮನಾಮದ ಬಗ್ಗೆ ಸುಮಾರು ಹೇಳಿದ್ನಲ್ಲ ನಾನು, 4 ಪುಸ್ತಕಗಳು ಬಂದಿವೆ. ರಾಮತತ್ವ, ರಾಮಗೀತೆ ಇತ್ಯಾದಿ ಇತ್ಯಾದಿ ವಿಚಾರವಾಗಿ ಎಲ್ಲ. ಅದರ ಜೊತೆಗೆ ನಾನು ಅವರು ಎಲ್ಲ ವಿಷಯವನ್ನು ಮುಟ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟಿದ್ದೇನೆ. ಕೊನೆಯಲ್ಲಿ ಅವರ ಇದೊಂದು ಕೃತಿ ಶ್ರೀ ದತ್ತ ಕರುಣಾರ್ಣವ ಅಂತ, ದತ್ತ ಸ್ತವ ಅಂತ ಒಂದು ಕೃತಿ. ಅದರೊಳಗೆ ದತ್ತನ, ಯಾಕೆಂದರೆ ಅವರು ಸ್ವತಃ ದತ್ತನ ಅವತಾರಿಗಳು. ಹಾಗಾಗಿ ಆ ದತ್ತನನ್ನು ಕುರಿತು ಸುದೀರ್ಘವಾಗಿ ಸ್ತೋತ್ರ ಮಾಡ್ತಾರೆ. ಆ ದತ್ತ ಎಂಥವನು ಅಂದರೆ
ವೇದಾನುದ್ಧರತೆ ಭುವಂ ವಿಧರತೆ ಪೃಥ್ವೀಂ ಸದಂತೆ ಭೃತೆ ಭಕ್ತಂ ಪಾಲಯತೆ ಬಲಿಂ ಶಮಯತೆ ನಿಹಿ ಕ್ಷತ್ರಿಯಂ ಕುರ್ವತೆ ರಕ್ಷಃ ಸಂಹರತೆ ವರಂ ಪ್ರದದತೆ ಗೀತಾಮೃತಂ ತನ್ವತೆ ನಾನಾರೂಪವತೆ ನಮೋಸ್ತು ಸುಕೃತೆ ದತ್ತಾಯತೆ ಸತ್ಕೃತೆ ನಾನಾರೂಪವತೆ ನಮೋಸ್ತು ಸುಕೃತೆ ದತ್ತಾಯತೆ ಸತ್ಕೃತೆ. ಆ ದತ್ತನ 8 ರೂಪವನ್ನು ವರ್ಣನೆ ಮಾಡ್ತಾರೆ. ಆ 8 ರೂಪಗಳು ಯಾವ್ಯಾವು ಅಂದರೆ, ದತ್ತ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ದತ್ತ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ದತ್ತ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ. ತ್ರಿಮೂರ್ತಿ ರೂಪ ದತ್ತಾತ್ರೇಯ. ಅತ್ರಿ ಅನುಸೂಯರಿಗೆ ಭಗವಂತ ತನ್ನನ್ನೇ ತಾನು ಕೊಟ್ಟುಕೊಂಡದ್ದರಿಂದ ಅವನ ಹೆಸರು ದತ್ತ ಅತ್ರೇಯ, ದತ್ತಾತ್ರೇಯ ಅಂತ. ಹಾಗಾಗಿ ಅವನಿಗೆ ದತ್ತ, ಅವರ ತಪಸ್ಸಿಗೆ ಮೆಚ್ಚಿ ತನ್ನನ್ನೇ ತಾನು ಕೊಟ್ಟುಕೊಂಡಂತೆ ಅವನು, ಹಾಗಾಗಿ ಅವನಿಗೆ ದತ್ತ ಅಂತಲೇ ಹೆಸರು ಬಂದ್ಬಿಡ್ತು. ಆ ದತ್ತ ಪರಂಪರೆಯಲ್ಲಿ ದತ್ತ ಮತ್ತು ಗುರು, ಆತ್ಮವಸ್ತು 3 ಒಂದೇ. ಹೇಗೆ ಅದ್ವೈತ ಸಂಪ್ರದಾಯದಲ್ಲಿ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತ ದೇಹಾಯ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತೇವಲ್ಲ, ಹಾಗೇನೆ ಇಲ್ಲಿ ದತ್ತ, ಗುರು ಮತ್ತು ಆತ್ಮವಸ್ತು 3 ಒಂದೇ. ಗುರು ಅಂದರೆ ದತ್ತ, ದತ್ತ ಅಂದ್ರೇ ಗುರು. ಅಷ್ಟು, ಅದಕ್ಕೋಸ್ಕರ ದತ್ತ ಗುರು ಅಂತಲೇ ಹೆಸರಿಟ್ಕೊಳ್ಳೋದು. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಇದು ಆ ದತ್ತಾತ್ರೇಯ ಮಾಡಿದ ಕೆಲಸವನ್ನು, ಅಂದರೆ ಸಾಕ್ಷಾತ್ ವಿಷ್ಣುವೇ ಅನ್ನೋ ಅರ್ಥದಲ್ಲಿ ವರ್ಣನೆ ಮಾಡ್ತಾರೆ. ವೇದಾನುದ್ಧರತೆ, ಮತ್ಸ್ಯಾವತಾರವನ್ನು ತಾಳಿ ವೇದವನ್ನು ಉದ್ಧರಿಸಿದವನು ನೀನು. ಅದಾದಮೇಲೆ ಕೂರ್ಮಾವತಾರವನ್ನು ತಾಳಿ ಆ ದೇವದಾನವರು ಮಂದರಗಿರಿಯನ್ನು ಇಟ್ಟು ಕ್ಷೀರ ಸಮುದ್ರವನ್ನು ಕಡೆಯುವಾಗ ಆ ಪರ್ವತ ಕುಸಿಯದೇ ಇರುವ ಹಾಗೆ ಮಂದರಗಿರಿಯನ್ನು ಎತ್ತಿ ಹಿಡ್ಕೊಂಡವನು ನೀರು, ಅದು ಕೂರ್ಮಾವತಾರ ಎತ್ತಿದವನು ನೀನು. ಅದಾದಮೇಲೆ ವರಾಹಾವತಾರವನ್ನು ತಾಳಿ ಭೂಮಿಯನ್ನು ಎತ್ತಿಕೊಂಡು ಬಂದವನು. ಇದಕ್ಕೆಲ್ಲ ನಿಮಗೆ ಸಂಶಯ ಬರುತ್ತೆ. ಆ ಸಂಶಯ ಬಂದರೆ ಹಾಗೇ ಇರಲಿ, ಯಾಕೆಂದರೆ ಈ ಪರಿಹಾರ ಮಾಡಲಿಕ್ಕೆ ಸಮಯ ಇಲ್ಲ ಇದಕ್ಕೆ. ಯಾಕೆಂದರೆ ಭೂಮಿ ಎಲ್ಲಿತ್ತು, ಸಮುದ್ರದಲ್ಲಿ ಮುಳುಗೋಯ್ತು. ನಿಮ್ಮ ಅನುಭವ, ನನ್ನ ಅನುಭವ ಏನುಂಟು ಇವತ್ತು? ಸಮುದ್ರ ಇರೋದು ಭೂಮಿಯಲ್ಲೇ ಅಷ್ಟೇ ಹೊರತನು ಸಹ. ಸಮುದ್ರ ಎಲ್ಲುಂಟು, ಭೂಮಿಯಲ್ಲುಂಟು. ಅದು ಹೇಳ್ತಾ ಇರೋದೇನು, ಭೂಮಿ ಸಮುದ್ರದಲ್ಲಿ ಮುಳುಗಿತ್ತು ಅಂತ ಅಲ್ವಾ? ಅದೇನು ಅಂತ ವಿಚಾರ ಮಾಡುವ ಅಂಶ ಹಾಗೇ ಇರುತ್ತೆ. ಹಾಗೇ ಇರಲಿ, ಪ್ರಾಮಾಣಿಕ ಉತ್ತರ ಉಂಟು, ಅದ್ರ ಪುರುಷತ್ತಿಲ್ಲ ಇವಾಗ ಅಷ್ಟೇನೆ. ಮತ್ತೆ ಭಕ್ತಂ ಪಾಲಯತೆ, ಆತ ನರಸಿಂಹನಾಗಿ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದವನು. ಹಾಗಾಗಿ ಭಕ್ತಂ ಪಾಲಯತೆ, ಬಲಿಂ ಶಮಯತೆ. ಮತ್ತೆ ವಾಮನ ರೂಪದಲ್ಲಿ ಬಂದು ಬಲಿಯನ್ನು ನಿಗ್ರಹಿಸುವುದಕ್ಕೋಸ್ಕರ ತ್ರಿವಿಕ್ರಮ ರೂಪವನ್ನು ತಾಳಿದವನು. ಇಲ್ಲೂ ಎಲ್ಲ ಅಧ್ಯಾತ್ಮ ವಿಚಾರ ತುಂಬಿ ತುಳುಕುವಂತಹ ಘಟ್ಟ ಇದು. ಒಂದೊಂದು ಶಬ್ದಕ್ಕೆ ಒಂದೊಂದು ತಾಸು ಹೇಳುವಂತಹ ವಿಚಾರ ಉಂಟು ಇಲ್ಲಿ. ಅದಾದ್ಮೇಲೆ ನಿಹಿ ಕ್ಷತ್ರಿಯಂ ಕುರುವತೆ, ಕ್ಷತ್ರಿಯರ ಆಟಾಟೋಪ ಜಾಸ್ತಿ ಆದಾಗ ಪರಶುರಾಮನಾಗಿ ಬಂದು ಅವರ ರುಂಡವನ್ನು ಚೆಂಡಾಡಿದವನು ಅಂತ. ಮತ್ತೆ ರಕ್ಷಃ ಸಂಹರತೆ, ದಾಶರಥಿ ರಾಮನಾಗಿ ತಂದೆಯ ಮಾತಿಗೋಸ್ಕರ ಕಾಡಿಗೆ ಹೋಗಿ ಆ ಖರದೂಷಣಾದಿ ರಾಕ್ಷಸರನ್ನು ಸಂಹರಿಸಿದವನು. ವರಂ ಪ್ರದದತೆ, ಸುಗ್ರೀವನಿಗೆ, ವಿಭೀಷಣನಿಗೆ, ಜಾಂಬವಂತನಿಗೆ, ಎಲ್ಲ ತನ್ನ ಭಕ್ತರಿಗೆ ಆತ ವರವನ್ನು ಕೊಟ್ಟವನು. ಮತ್ತೆ ಗೀತಾಮೃತಂ ತನ್ವತೆ, ನೀನೇ ಆ ಕೃಷ್ಣಾವತಾರವನ್ನು ಎತ್ತಿ ಜಗತ್ತಿಗೆ ಜ್ಞಾನಸುಧೆಯನ್ನು ಉಣಬಡಿಸಿದೆ ಭಗವದ್ಗೀತೆಯ ಮೂಲಕ. ಇಂಥ ನಾನಾ ರೂಪವತೆ ನಮೋಸ್ತು ಸುಕೃತೆ ದತ್ತಾಯತೆ ಸತ್ಕೃತೆ. ಇಂಥ ನಾನಾ ರೂಪವನ್ನು ಯಾವ್ಯಾವ ಹೊತ್ತಿಗೆ ಯಾವ್ಯಾವ ಅವತಾರದ ಅವಶ್ಯಕತೆ ಇದೆಯೋ ಆ ಎಲ್ಲ ತರಹದ ಅವತಾರವನ್ನು ಎತ್ತಿ ಬಹುರೂಪದಲ್ಲಿ ಬರುವಂತಹ ನಿನಗೆ ಇದೋ ನನ್ನ ನಮನ ಅಂತ ಆ ದತ್ತನನ್ನು ಸ್ತುತಿ ಮಾಡ್ತಾರೆ. ಸುದೀರ್ಘವಾಗಿ ಹೋಗುತ್ತೆ ಈ ಸ್ತೋತ್ರ, ಅತ್ಯಂತ ಸುಂದರವಾದಂತಹದ್ದು. ಈ ಎಲ್ಲ ಅವರ ಕೃತಿಯನ್ನು ನಾನು ಮೊದಲೇ ಹೇಳಿದ ಹಾಗೆ ಒಂದು ತೊಟ್ಟನ್ನು ಬಾಯಿ ಹಾಕೊಳ್ಳೋ ಕೆಲಸ ಅಷ್ಟೇನೆ. ಇಡೀ ಬಾಟ್ಲಲ್ಲಿರೋ ಎಲ್ಲ ಜೇನುತುಪ್ಪವನ್ನು ತಿನ್ನೋದಕ್ಕೆ, ಆಸ್ವಾದನೆ ಮಾಡೋದಕ್ಕೆ ನಮಗೆ ಪುರುಷತ್ವ ಇಲ್ಲ, ಆಗೋದು ಇಲ್ಲ ಹೀಗೆ ಅಂತ. ಅದನ್ನು ವೈಯಕ್ತಿಕವಾಗಿ ನಾವು ನಮ್ಮ ನೆಲೆಯಲ್ಲಿ ಮಾಡಿಕೊಳ್ಬೇಕು. ಅವರ ಉಪದೇಶಾಮೃತ ಕೃತಿ ರೂಪದಲ್ಲಿ ಬಂದಿದ್ದನ್ನು ಹೇಳಿದ್ದೇನೆ, ಹಾಗಾಗಿ ಅದನ್ನು ಓದಿಕೊಳ್ಬೋದು. ಒಂದು ಮಾತನ್ನು ಹೇಳಿಬಿಡ್ತೇನೆ, ಈ ಎಲ್ಲ ಅವರ ಕೃತಿಗಳು ದಯವಿಟ್ಟು ನ್ಯೂಸ್ ಪೇಪರು ಅಥವಾ ವಾರಪತ್ರಿಕೆಗಳ ತರಹ ಅಂತ ಅಂದ್ಕೊಳ್ಬೇಡಿ. ಹೀಗೆ ಓದಿ ಹಾಗೆ ಇಡುವುದಲ್ಲ. ಅಷ್ಟು ನೀವು ಓದಿದ ತಕ್ಷಣ ನನಗೆ ಅರ್ಥ ಆಗಬೇಕು ಅಂತ ಅಂದ್ಕೊಂಡು ಓದ್ಲಿಕ್ಕೆ ಹೋಗಬೇಡಿ.
ಯಾಕೆಂದರೆ ಒಂದು ದಿವಸ ಓದಿದೆ ಅಂದರೆ 10 ದಿವಸ ಓದಿ, ಆವಾಗ 10ನೇ ದಿವಸ ಅರ್ಥ ಆಗುತ್ತೆ. ಯಾಕೆಂದರೆ ಇವೆಲ್ಲವೂ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತವೆ ಈ ಎಲ್ಲ ಗ್ರಂಥಗಳು. ಮಹಾತ್ಮರ ಉಪದೇಶ ಯಾವಾಗಲೂ ಹಾಗೇನೆ, ಅವರ ನೇರ ಉಪದೇಶವನ್ನು ಕೇಳುವಾಗ ನಮಗೆ ಅರ್ಥ ಆಗುತ್ತೆ. ಯಾಕೆಂದರೆ ಒಂದು ಅವರ ಆ ನೇರವಾದಂಥ ಫೇಸ್ ನಮ್ಮ ಮುಂದೆ ಇರುತ್ತೆ, ಅವರ ದೇಹ ಕೆಲಸ ಮಾಡುತ್ತೆ, ಅವ್ರು ಹೇಳುವಂಥ ವಿಷಯಕ್ಕೆ ಅವರ ಹಾವಭಾವಗಳು ಕೆಲಸ ಮಾಡ್ತವೆ, ಹಾಗಾಗಿ ಅರ್ಥ ಆಗುತ್ತೆ. ಆದರೆ ಅದೇ ಕೃತಿ ರೂಪದಲ್ಲಿ ಬಂದಾಗ ನಮಗೆ ವಾಚಿಕವಾಗಿ ಹೇಳಿದಾಗ ಎಷ್ಟು ಸುಲಭವಾಗಿ ಅರ್ಥ ಆಗುತ್ತೋ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಸಾಲದ್ದಕ್ಕೆ ಎಲ್ಲ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಬರುವಂತಹದ್ದು. ಅವರ ಕೃತಿಯನ್ನು ಓದುವುದು ಅಂದರೆ 114 ಉಪನಿಷತ್ತನ್ನು ಓದುವುದು ಅಂತ ಅರ್ಥ. ಇಷ್ಟು ಹಿನ್ನೆಲೆಯಲ್ಲಿ ಇಂತಹ ಮಹಾನುಭಾವರ ಬಗ್ಗೆ ಮಾತನಾಡೋದಕ್ಕೆ ಅಂದರೆ ನನ್ನ ವಾಗೀಂದ್ರಿಯವನ್ನು, ಅಂತರೀಂದ್ರಿಯವಾದಂತಹ ಮನಸ್ಸನ್ನು ಪವಿತ್ರಗೊಳಿಸ್ಕೊಳ್ಳೋದಕ್ಕೋಸ್ಕರ ಮೊದಲನೇ ದಿವಸ ದತ್ತಿ ನ್ಯಾಸಕರ್ತರಾಗಿ GN ಶಕುಂತಲಾ ಅವರು ಕಡೆಯವರು, ಅದಾದಮೇಲೆ ಡಾಕ್ಟರ್ ಕೃಪಾಶಂಕರ್ ಮತ್ತು ಅವರ ಸೋದರಿ ಜಯಮಂಗಳಾರಾವ್ ಅವರು ಮತ್ತು ಅವರಿಬ್ಬರ ತಾಯಿ ಮಿಸಸ್ ಸುಂದರಾವ್ ಅವರು, ಮತ್ತು ಇಂದು ವೆಂಕಟಲಕ್ಷ್ಮಿಯವರ ದತ್ತಿಯ ನ್ಯಾಸಕರ್ತರು, ಮತ್ತು ನಮ್ಮ ಮಲೆಬೆನ್ನೂರಿನ B ನಾಗೇಶ ಅವರು, ಅವರ ಪರಿವಾರದವರು ಎಲ್ಲರೂ ಕಾರಣಕರ್ತರಾಗಿದ್ದಾರೆ. ಈ ಎಲ್ಲರೂ ಸಹ ಯಾವ ಉದ್ದೇಶದಿಂದ ಇದನ್ನು ಏರ್ಪಡಿಸಿದ್ದಾರೋ ಅವರ ಉದ್ದೇಶವನ್ನು, ಅವರ ಅಪೇಕ್ಷಿತವಾದಂತಹ ಇಷ್ಟಾರ್ಥವನ್ನು ಆ ಪರಮ ಪೂಜ್ಯ ಶ್ರೀಧರ ಸ್ವಾಮಿಗಳು ಈಡೇರಿಸಿಕೊಡಲಿ ಅಂಥೇಳಿ ನಾನು ಪ್ರಾರ್ಥಿಸ್ತೇನೆ. ಅದರ ಜೊತೆಗೆ ಈ 5 ದಿನಗಳ ಕಾಲ ಇದಕ್ಕೆ ಅನುವು ಮಾಡಿಕೊಟ್ಟಂತಹ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದಂಥ, ಅಲ್ಲ ಅದಕ್ಕೂ ಮೊದಲು ಗೋಖಲೆಯ ಈ ಸಂಸ್ಥೆಯ ಅಧ್ಯಕ್ಷನಾದಂಥ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನಿಗೆ ಅನಂತ ಪ್ರಣಾಮಗಳು. ಗೋಖಲೆ ಸಂಸ್ಥೆಯ ಅಧ್ಯಕ್ಷ ಶ್ರೀರಾಮಚಂದ್ರ, ಮತ್ತು ಅದರ ಗೌರವ ಕಾರ್ಯದರ್ಶಿಗಳಂಥ ಶ್ರೀಯುತ ಡಾಕ್ಟರ್ ರಾಮಸ್ವಾಮಿಗಳವರಿಗೆ, ಸಹಕಾರ್ಯದರ್ಶಿಯಂಥ ಶ್ರೀಯುತ ರಾಮು ಅವರಿಗೆ ಮತ್ತು ಇನ್ನೆಲ್ಲ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಈ 5 ದಿನದ ವಾಕ್ಕುಸುಮಗಳನ್ನು ಪರಮ ಪೂಜ್ಯರಾದಂಥ ಭಗವಾನ್ ಶ್ರೀಧರ ಸ್ವಾಮಿಗಳ ಪದತಲದಲ್ಲಿ ಸಮರ್ಪಿಸಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.